ಯು ಜೀಸಸ್. ಬರ್ರಿ, ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಕಣ್ಗಳನ್ನು ಮುಚ್ಚುತ್ತಾ, ಎಲ್ಲರೂ ಕಣ್ಗಳನ್ನು ಮುಚ್ಚುತ್ತಾ ಅಂತ ಹೇಳಿದ್ರೆ ಅವುಗಳೇ ಕಣ್ ತೆಗಿತಾರೆ. ಕಣ್ಗಳನ್ನು ಮುಚ್ಚುತ್ತಾ ಹೃದಯದಿಂದ ದೇವರು ನೋಡಬೇಕು. ಆತನ ಅದ್ಭುತವನ್ನು ನೋಡಿ. ಆತನ ಹಾಗೆ ಒಳ್ಳೆಯ ದೇವರು ಎಲ್ಲೂ ಇಲ್ಲ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಆತನ ಪ್ರೀತಿ ಶಾಶ್ವತವಾದ ಪ್ರೀತಿ. ಎಷ್ಟೊಂದು ಉಪಕಾರ ನನ್ನ ಜೀವನದಲ್ಲಿ ಮಾಡಿರುವಂತಹ ಒಳ್ಳೆಯ ದೇವರು ಅಂತ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯುಗ ಯುಗಗಳು ಎಷ್ಟೇ ಬಂದರೂ ಕೂಡ ಆತನ ನಾಮ ಸ್ತುತಿಗೆ ಪಾತ್ರನಾಗಿದ್ದಾನೆ. ಆತನ ಉನ್ನತನು, ಆತನು ಮಹೋನ್ನತನು. ಹಾಲೆಲೂಯಾ. ಆತನು ಶ್ರೇಷ್ಠನು. ಹಾಲೆಲೂಯಾ, ಹಾಲೆಲೂಯಾ. ತಲೆಮಾರಿಗೂ ಕೂಡ ಆತನ ಕೃಪೆ ನನ್ನ ನಿನ್ನ ಜೀವನದಲ್ಲಿ ಯಾವಾಗಲೂ ಇರುತ್ತೆ. ಇದು ಆತನ ವಾಕ್ಯ, ಆತನ ವಾಕ್ಯವಾಗಿದೆ, ಆತನ ವಾಗ್ದಾನವಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ಕೈಗಳನ್ನು ಮೇಲಕ್ಕೆ ಎತ್ತುತ್ತಾ ದೇವರ ಕಡೆಗೆ ತಿರುಗಿಸೋಣ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ನಡೆಸಿರುವೆ, ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಎರಡವೇ, ಶಾಶ್ವತ ಪ್ರೇಮದಿ ನೀ ನನ್ನನ್ನು, ಆಮೇಲೆ ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು, ತಲೆ ಮಾರಿಗೂ ನಿನ್ನ ಕೃಪೆ. ಎಲ್ಲರೂ ಸೇರಿ ಎರಡವೇ, ಯುಗ ಯುಗ. Oh, thank you for the wonderful day. I pray in the name of Jesus right now, fill this place with your spirit, with your mighty Lord. ಇನ್ನೊಂದು ಬಾರಿ, ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು, ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಆಶ್ರಯವೇ, ಆಶ್ರಯವೇ ಅಪ್ಪ, ಆಧಾರವೇ ನಿಮಗೆ. ಆಮೆನ್. ಎಷ್ಟು ಒಳ್ಳೆಯ ದೇವರು. ಓ, ಎಲ್ಲರೂ ಹೃದಯಗಳು ನಿಮಗೆ ನನ್ನ ಆರಾಧನೆ. ಎರಡನೇ, ಆಶ್ರಯವೇ, ಆಶ್ರಯವೇ ಆಮೆನ್. ಯೇಸುವೇ ನಿಮಗೆ ನನ್ನ ಆರಾಧನೆ. ನೀತಿವಂತನಿಗೆ ಬರುವ ಎಷ್ಟೇ ಇದ್ರು, ಅನೇಕವಿದ್ದರು ಅಪ್ಪ ನೀನೇ ಬಿಡಿಸುವೆ. ನೀತಿವಂತನಿಗೆ ಎಲ್ಲವೇ ಇವತ್ತಿನ ದಿನ ನಾನು ಹೇಳ್ತೀನಿ, ನನ್ನ ಪ್ರೀತಿಯ ಚಂದ್ರ, ನೀನು ಹೋಗುವಾಗ ಆತನ ಕೃಪೆಯಿಂದ ನೀನು ಹೋಗುತ್ತೀಯ, ಆತನ ಶಾಶ್ವತ ಪ್ರೀತಿಯಿಂದ ಹೋಗ್ತೀಯ ನೀನು. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ, ಎಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಅಪ್ಪ, ಹಾಡುವಂತ ಒಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ವಾಗ್ದಾನ ಇವತ್ತು ಹೇಳಿ, ನಿನ್ನ ಪ್ರಸನ್ನತೆ ಇವತ್ತು ಹೇಳಿ, ನಿನ್ನ ಮಹಿಮೆ ಇವತ್ತು ಹೇಳಿ. ಆಶ್ರಯವೇ, ಆಶ್ರಯವೇ ಹೃದಯದಿಂದ. ಓ ಎಸ್, ಓ ಥ್ಯಾಂಕ್ ಯು ಲಾರ್ಡ್. ಆತನ ಹಾಗೆ ಆರಾಧಿಸೋಣ. ನಿಮಗೆ ನನ್ನ ಆರಾಧನೆ. ಹಾಗೆ ಆತನೊಂದಿಗೆ ಆಶ್ರಯವೇ, ನಿಮಗೆ ನನ್ನ ಯೇಸುವೇ, ನಿಮಗೆ ನನ್ನ ಆರಾಧನೆ. ನನ್ನ ಉಸಿರುವ ದಿನವೆಲ್ಲ. ಓ ಥ್ಯಾಂಕ್ ಯು ಪಾ. ಆತನನ್ನೇ ಆರಾಧಿಸಿನವೆ ಹಾಗೆ. ಎಸ್ ಅಪ್ಪ, fill this place. ತುಂಬಿಸಪ್ಪ ನಿನ್ನ ಪ್ರಸನ್ನತೆ, ನಿನ್ನ ಸಮಾಧಾನ, ನಿನ್ನ ಮಹಿಮೆ.
ನನ್ನ ಉಸಿರುವ ದಿನ ಒಳಹೃದಯದಿಂದ ನಾ ಬದುಕಿರುವ ಕ್ಷಣವೆಲ್ಲ ಕೊನೆಯದಾಗಿ ಆಶ್ರಯವೇ ಅಪ್ಪ. ಥ್ಯಾಂಕ್ ಯು ಪಾಪ. Thank you for a wonderful day to listen to your name, to glorify your name. ಅಪ್ಪಾ, ನಿನ್ನ ತುಸಿಸ್ಲಿಕ್ಕೆ, ನಿನ್ನ ಮಹಿಮೆ ಪಡಿಸ್ಲಿಕ್ಕೆ, ನಿನ್ನ ಆರಾಧಿಸ್ಲಿಕ್ಕೆ ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಆಶ್ರಯವೇ ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ಯೇಸುವೇ ನಿಮಗೆ ನನ್ನ ಆರಾಧನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಒಳ್ಳೆಯ ದೇವರೇ, ಈ ಸಮಯದಲ್ಲಿ ನಮ್ಮೊಂದಿಗೆ ನೀನು ಇರುವುದಕ್ಕಾಗಿ ಸ್ತೋತ್ರ. ಇಲ್ಲಿರುವಂತಹ ಒಬ್ಬೊಬ್ಬರ ಶರೀರವನ್ನು ಆತ್ಮವನ್ನು ಕೂಡ ನಿಮ್ಮ ಕರದಲ್ಲಿ ಒಪ್ಪಿಸ್ತಾ ಇದ್ದೀನಪ್ಪ. ಪರಿಶುದ್ಧ ಆತ್ಮನೇ, ನಮ್ಮ ಮಧ್ಯದಲ್ಲಿ ವಾಕ್ಯದೊಂದಿಗೆ ನೀನು ಸೇವೆ ಮಾಡು. ಬಂದಿರುವಂತಹ ಒಬ್ಬೊಬ್ಬರ ಹೃದಯವನ್ನ ನಿನ್ನ ವಾಕ್ಯದಿಂದ ತುಂಬಿಸು ಸ್ವಾಮಿ. ಒಂದು ವೇಳೆ ಅವ್ರ ಕಷ್ಟದಿಂದ, ಕಣ್ಣೀರದಿಂದ, ವೇದನೆಯಿಂದ ಇಲ್ಲಿ ಬಂದಿರುವುದಾದ್ರೆ ತಿರುಗಿ ಹೋಗುವಾಗ ನಿನ್ನ ಸಮಾಧಾನ ಅವ್ರನ್ನ ತುಂಬಿಸಲಿ. ನಿನ್ನ ವಾಕ್ಯ ಅವರಿಗೆ ಒಂದು ಹೊಸ ವಿಶ್ವಾಸವನ್ನು ಕೊಡಲಿ. ನಿನ್ನ ವಾಕ್ಯ ಅವರಿಗೆ ಒಂದು ನಂಬಿಕೆಯನ್ನು ಕೊಡಲಿ. ನಿನ್ನ ವಾಕ್ಯ ಎಲ್ಲದಕ್ಕೂ ಆಧಾರವಾಗಿದೆ ಅಂತ ಹೇಳುವಂತ ನಿನ್ನ ಮಕ್ಕಳಾಗಿ ನೀನು ಮಾರ್ಪಡಿಸಬೇಕಾಗಿ ನಿನ್ನ ಕರೆದನ್ನು ಒಪ್ಪಿಸಿ ಬೇಡ್ತಾ ಇದ್ದೇನೆ ತಂದೆಯೇ. ಆಮೆನ್, ಆಮೆನ್, ಹಲ್ಲೆಲೂಯಾ. ಪಕ್ಕದವರಿಗೆ ಕೈ ಕೊಟ್ಟು ಹೇಳಿ ಹ್ಯಾಪಿ ಕ್ರಿಸ್ಮಸ್ ರೀ. ಚೆನ್ನಾಗಿ ಹೇಳ್ರಿ, ಚೆನ್ನಾಗಿ ಕೈ ಕೊಟ್ಟು ಹೇಳ್ರಿ, ನೋಡೋಣ. ಕೈ ಕೊಟ್ಟು ಹೇಳ್ರಿ ಹ್ಯಾಪಿ ಕ್ರಿಸ್ಮಸ್. ಆಮೆನ್, ಹಲ್ಲೆಲೂಯಾ. ಪಾಸ್ಟ್ರು ಒಂದು ಹಬ್ಬ ಅಂತ ಒಂದು 50 ಸಲ ಆದ್ರೂ ಕಲಿರ್ತಾರೆ ಇವತ್ತು. ಎಷ್ಟು ಜನ ಸಂತೋಷವಾಗಿದ್ದೀರಾ ಅಂತ. ಆಮೆನ್. ಇವಾಗ ಹೇಳಿ ನೋಡೋಣ, ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೆನ್. ಪಾಸ್ಟರ್ ಹೇಳ್ಬಿಟ್ರು ನನಗೆ, ಪಾಸ್ಟರ್ ನೀವು ಒಂದು 5 ಗಂಟೆ ಒಳಗೆ ಮುಗಿಸ್ಬಿಡಿ, ಪರವಾಗಿಲ್ಲ, ಅವ್ರು ಊಟ ಮಾಡೋದನ್ನು ನೈಟ್ ಹೋಗಿ ಊಟ ಮಾಡ್ಕೊತಾರಂತೆ, ಯಾಕಂದ್ರೆ ಎಲ್ಲೋ ಲೇಟ್ ಬಂದಿದ್ದಾರೆ, ನೀವು ನಿನ್ ಟೈಮ್ ತಗೊಂಡ್ಬಿಡಿ ಅಂತ ಹೇಳ್ಬಿಟ್ರು. ಓಕೆನಾ? ಎಷ್ಟು ಜನ ಓಕೆ ನೈಟ್ ಊಟ ಮಾಡೋದಕ್ಕೆ, ಮಧ್ಯಾಹ್ನ ಊಟ ಬೇಡ? ಎಲ್ಲರೂ ಆಯ್ತು ಹೋಗಿದ್ದೀರಾ? ದೇವ್ರ ಸ್ತೋತ್ರ. ಸರಿ, ಮೊದಲನೇದಾಗಿ ಆಕಾಶದ ಕೆಳಗು, ಆಕಾಶದ ಕೆಳಗು ಭೂಮಿಯ ಮೇಲೆಯೂ ಆತ್ಮವಾಗಿ ಚಲಿಸಿ, ಆತ್ಮವಾಗಿ ಚಲಿಸಿ ವಾಕ್ಯವಾಗಿದಂತ ದೇವರು, ಹೇಗೆ ವಾಕ್ಯವಾಗಿದಂತ ದೇವರು ನಮಗಾಗಿ ಮಾಂಸವಾಗಿ ಮನುಷ್ಯನನ್ನು, ಕೆಳಗೆ ಬಿದ್ದಂತ ಮನುಷ್ಯನನ್ನು ಮೇಲಕ್ಕೆ ಎತ್ತಲು, ಏನ್ ಮಾಡಲು? ಕೆಳಗೆ ಬಿದ್ದಂತ ಮನುಷ್ಯನನ್ನು ಮೇಲಕ್ಕೆ ಎತ್ತಲು, ಆ ಮನುಷ್ಯನ ಪಾಪವನ್ನೆಲ್ಲ ತೊಳೆಯಲು, ಮನುಷ್ಯನ ಶಾಪವನ್ನೆಲ್ಲ ನೀಗಿಸಲು, ಆತನನ್ನು ಮತ್ತೆ ಎಲ್ಲಿ ಬಿದ್ದನೋ ಅಲ್ಲೇ ಹೋಗಿ ಸೇರಿಸಲು, ಪರಲೋಕಕ್ಕೆ ಸೇರಿಸಲು ಶಿಲುಬೆನ ಹೊತ್ತಿ ರಕ್ತವನ್ನು ಸುರಿಸಿ ನಿನಗಾಗಿ ನನಗಾಗಿ ಪ್ರಾಣ ಬಿಟ್ಟು ಸತ್ತು 3ನೇ ದಿವಸ ಜೀವಂತವಾಗಿ ಎದ್ದು ಬಂದ ಯೇಸು ಕ್ರಿಸ್ತನಿಗೆ ನಾನು ಈ ಸಮಯದಲ್ಲಿ ಮಹಿಮೆ ಸಲ್ಲಿಸ್ತೇನೆ. ಆಮೆನ್, ಹಲ್ಲೆಲೂಯಾ. ಎರಡನೇದಾಗಿ ಈ ಯೇಸು ಕ್ರಿಸ್ತನ ಬಗ್ಗೆ ನಿಮ್ಮ ಮನದಲ್ಲಿ ಮಾತಾಡಲು, ನನ್ನ ಜೀವನದಲ್ಲಿ ನಡೆದಂತ ಅದ್ಭುತಗಳನ್ನ ನಿಮ್ಗೆ ತಿಳಿಸಲು ಒಳ್ಳೆ ಸಮಯವನ್ನು ಕೊಟ್ಟಂತ ಪಾಸ್ಟರ್ ಅಬ್ರಹಾಮ್ಗೂ ಬ್ರದರ್ ಪೀಟರ್ಗೂ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲನೂ ಕರೆಗಳನ್ನು ತಟ್ಟುತ್ತಾ ಪಾಸ್ಟರ್ಗೋಸ್ಕರ ತಟ್ಟೋನೆ. ಅವ್ರಿಗೂ ನನಗೂ ಜಾಸ್ತಿ ಪರಿಚಯ ಇಲ್ಲ ನೋಡಿ. ಇನ್ನೂ ಹೇಳಕ್ ಹೋದ್ರೆ ಮೊದಲನೇ ಸಲ ನಾವು ಇವಾಗಲೇ ನೋಡ್ತಾ ಇರೋದು, ಬರೀ ಫೋನಲ್ಲಿ ನಾವು ಮಾತಾಡಿದ್ರು ಅಷ್ಟೇ. ಆದ್ರೆ ನನ್ನನ್ನ ನಂಬಿ ದೇವ್ರ ವಾಕ್ಯಕ್ಕೆ ಕರೆದಂತ ಈ ದೇವರ ಮನುಷ್ಯನಿಗೆ ನಾನು ದೇವ್ರ ಸ್ತೋತ್ರ ಮಾಡ್ತೀನಿ. ಇನ್ನೂ ಈ ಜಾಗ ವಿಸ್ತಾರವಾಗ್ಲಿ, ಸೇವೆ ವಿಸ್ತಾರವಾಗ್ಲಿ, ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತಾ ಇದ್ದೇನೆ. ಅದು ಮಾತ್ರ ಅಲ್ಲ, ನಿಮ್ಮ ಮಧ್ಯದಲ್ಲಿ ಯೇಸು ಬಗ್ಗೆ ಮಾತಾಡಲು ನನಗೆ ಬಹಳ ಸಂತೋಷವಾಗಿದೆ. ಆಮೆನ್, ಹಲ್ಲೆಲೂಯಾ. ಒಂದು 4-5 ಮಕ್ಕಳು ನಮ್ಮ ಮುಂದೆ ಕಳ್ಕೊಂಡ್ಬಿಟ್ಟಿದ್ದೀನಿ. 4-5 ಮಕ್ಕಳು ನಮ್ಮ ಮುಂದೆ ಕಳ್ಕೊಂಡ್ಬಿಡಿ. ಬಂದ್ಬಿಡಿ, ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ, ಬೇಗ ಬೇಗ ಬೇಗ.
ಆಯ್ತಾ? ಬೇಗ ಬಿಟ್ಕೋಬೇಕು. ಸಮಯ ತುಂಬಾ ಕಡಿಮೆ ಆಗಿದೆ ನನಗೆ. ಬೇಗ ನನ್ನ ಜೊತೆ ನೀವು ಭಾಗವಹಿಸ್ಬೇಕು, ಸಪೋರ್ಟ್ ಮಾಡ್ಬೇಕು ಮಕ್ಕಳೇ. ಸರಿ ಆಯ್ತಾ? ಎಷ್ಟು ಜನ ಮೊಬೈಲ್ ತಗೊಂಡ್ಬಂದಿದ್ದೀರಾ? ಮೊಬೈಲ್ ಕೈ ತೆಗಿ ನೋಡೋಣ. ಎಲ್ಲರ ಮೊಬೈಲ್ ಸ್ವಿಚ್ ಆಫ್ ಆಗಿದೆಯಾ? ಸರಿ, ಸ್ವಿಚ್ ಆಫ್ ಅಂತೂ ಮಾಡೋದ್ ಬೇಕಾಗಿಲ್ಲ, ಅಟ್ಲೀಸ್ಟ್ ಸೈಲೆಂಟ್ ಮಾಡಿದ್ದೀರಾ? ಸರಿ, ಓಕೆ, ಒಳ್ಳೇದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸರಿ, ದೇವರ ವಾಕ್ಯಕ್ಕೆ ಹೋಗೋಣ. ದೇವರ ವಾಕ್ಯಕ್ಕೆ ಹೋಗೋ ಮುಂಚೆ ಇವತ್ತು ಏನು ದಿವಸ? ಚೆನ್ನಾಗಿ ಧೈರ್ಯವಾಗಿ ಹೇಳ್ರಿ, ಒಂದ್ ಸ್ವಲ್ಪ ಜೋರಾಗಿ ಹೇಳ್ರಿ. ಅರೆ ಒಂದ್ ಸ್ವಲ್ಪ ನಗ್ನಾಗ್ತಾ ಹೇಳ್ರಿ ನೋಡೋಣ. ಇವತ್ತೇನು ಕ್ರಿಸ್ಮಸ್. ಪಕ್ಕದವ್ರಿಗೆ ಕೈ ಕೊಟ್ಟು ಹೇಳಿ, ಇವತ್ತು ಯೇಸು ಸ್ವಾಮಿ ಹುಟ್ಟದ ಹಬ್ಬ. ಆಮೆನ್, ಹಲ್ಲೆಲೂಯಾ. ನಾವೆಲ್ಲರೂ ಇವತ್ತು ಕೂಡಿದ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ಪಾಸ್ಟರ್ ಚೆನ್ನಾಗಿ ಬಿರಿಯಾನಿ ಮಾಡಿದಾರ, ಅದಕ್ಕೋಸ್ಕರನ? ಇಲ್ಲ ಯಾರೋ ಬೆಂಗಳೂರಿಂದ ಪಾಸ್ಟರ್ ಸ್ಯಾಮ್ ಅವರು ಬಂದಿದಾರಲ್ಲ, ಅವ್ರು ನೋಡೋದಿಕ್ಕ? ಅಲ್ಲ, ನಿಮ್ಮೆಲ್ಲ ನೋಡಿದ ದಿವಸ ಆಯ್ತು, ಬನ್ರಿ ಸ್ವಲ್ಪ ಎಲ್ಲ ಭೇಟಿಯಾಗೋಣ ಅಂತ ಬಂದಿದೀವ. ಎಲ್ಲರೂ ಬಂದಿರುವಂತ ಕಾರಣ ಏನಂತಂದ್ರೆ, ಮುಖ್ಯವಾದ ಕಾರಣ ಇವತ್ತು ಯೇಸು ಸ್ವಾಮಿ ಹುಟ್ಟಿದ ದಿನ. ಆಮೆನ್. ಮತ್ತೆ ಕೈ ಕೊಟ್ಟು ಹೇಳಿ, ಇವತ್ತು ಯೇಸು ಸ್ವಾಮಿ ಹುಟ್ಟಿದ ದಿನ. ಸರಿ, ಅರ್ಥವಾಗುತ್ತಾ ಹೇಳಲ್ವಾ? ಸ್ವಲ್ಪ ಸಿಂಪಲ್ ಆಗಿ ಮಾತಾಡಲ್ವಾ? ನನ್ನ ಕನ್ನಡ ಸ್ವಲ್ಪ ಅಷ್ಟು ಸ್ಪಷ್ಟವಾಗಿರೋದಿಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಮಾಡ್ತೀನಿ, ಹೇಳ್ತಾ ಇದ್ದೀನಿ. ಇವತ್ತು ಯೇಸಪ್ಪ ಬರ್ತ್ಡೇ. ಆಮೆನ್, ಹಲ್ಲೆಲೂಯಾ. ಸರಿ, ಈ ಬರ್ತ್ಡೇ ಬಹಳ ಅದ್ಭುತವಾದಂತ ಬರ್ತ್ಡೇ. ಈ ಬರ್ತ್ಡೇ ಬಹಳ ಶ್ರೇಷ್ಠವಾದಂತ ಒಂದು ಹುಟ್ಟುಹಬ್ಬ. ಈ ಬರ್ತ್ಡೇ ಬಹಳವಾಗಿ ಆಶ್ಚರ್ಯಕರವಾದಂತ ಒಂದು ಬರ್ತ್ಡೇ ಇದು. ಆಮೇಲೆ ನೋಡಿ, ನನ್ನ ಹುಟ್ಟುಹಬ್ಬ ಅಂದ್ರೆ ನನ್ನ ಮನೆಯಲ್ಲಿ ಇರೋರು, ನಾನು, ನನ್ನ ಅಕ್ಕಪಕ್ಕ ಇರೋರು, ನನ್ನ ಫ್ರೆಂಡ್ಸ್, ಸರಿನಾ? ಇನ್ನೂ ಸ್ವಲ್ಪ ಹೇಳಕ್ ಹೋದ್ರೆ ನನ್ನ ಕುಟುಂಬ, ಅಲ್ಲಿವರೆಗೂ ಮಾತ್ರ ನನ್ನ ಬರ್ತ್ಡೇನ ಆಚರಿಸ್ಬೋದು. ಕರೆಕ್ಟಾ? ನ್ಯಾಯವಾದ ಮಾತಾ? ಸರಿ, ನಮ್ಮ ಏರಿಯಾ ಕೌನ್ಸಿಲರ್, ಕೋಲಾರ್ಗೆ ಕೌನ್ಸಿಲರ್ ಅಂತ ಇಡೋಣ. ಅವ್ರ ಬರ್ತ್ಡೇ ಬಂದ್ರೆ, ಅವ್ರ ಹುಟ್ಟುಹಬ್ಬ ಬಂದ್ರೆ ಏನ್ ಮಾಡ್ತಾರೆ? ಇಡೀ ಊರಿಗೆ ಬಿರಿಯಾನಿ, ಇಡೀ ಊರಲ್ಲೇ ಫುಲ್ಲು ಹಬ್ಬ, ಎಲ್ಲಿ ನೋಡಿದ್ರು ನಮ್ಮ ಕೌನ್ಸಿಲರ್ ಹಬ್ಬ ಅಂತ ಆಚರಿಸ್ತಾರೆ. ಕರೆಕ್ಟಾ? ನನ್ನ ಬರ್ತ್ಡೇ ನನ್ನ ಕುಟುಂಬವರೆಗೂ, ಇದೇ ಒಂದು ವೇಳೆ ಕೌನ್ಸಿಲರ್ ಆದ್ರೆ ಆ ಊರಿನವರೆಗೂ. ಕರೆಕ್ಟಾ? ಒಂದು ವೇಳೆ ನಮ್ಮ ಕರ್ನಾಟಕ ಸಿಎಂ ಬರ್ತ್ಡೇ ಅಂತ ಹೇಳಿದ್ರೆ ಏನ್ ಮಾಡ್ತಾರಪ್ಪ? ಹೇಳಿ ನೋಡೋಣ, ಏನ್ ಮಾಡ್ತಾರೆ? ರಾಜ್ಯ ಪೂರ್ತಿ ಎಲ್ಲೆಲ್ಲ ಆಶ್ರಮ ಇದೆಯೋ ಎಲ್ಲ ಊಟ, ರಾಜ್ಯ ಪೂರ್ತಿ ಎಲ್ಲಾ ಕಡೆನೂ ಅವ್ರ ಫೋಟೋ ಹಾಕಿ ಫುಲ್ಲು ಅನ್ನದಾನ, ಅದು ಇದು ಫುಲ್ಲು ಏನ್ ಮಾಡಿರ್ತಾರೆ? ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಏನ್ ಮಾಡ್ತಾರೆ? ಏನ್ರಿ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಈ ಊಟದ ಬಯಲುವರೆಗೂ, ಈ ರಾಜ್ಯದವರೆಗೂ. ಸರಿ, ನಮ್ಮ ಇಂಡಿಯಾ ಸಿಎಂ ಯಾರು ಹೇಳ್ರಿ? ಯಾರು? ಚಿರಂಜೀವಿನ? ಯಾರು? ಶಿವರಾಜ್ ಕುಮಾರ? ಯಾರು? ಮೋದಿ. ಅವ್ರು ಹುಟ್ಟಿದಬ್ಬ ಅಂದ್ರೆ ಈ ದೇಶ ಪೂರ್ತಿಯು ಎಲ್ಲಾ ರಾಜ್ಯದಲ್ಲೂ ಏನ್ ಮಾಡ್ತಾರೆ? ಕೊಂಡಾಡ್ತಾರೆ ಅಲ್ವಾ? ಹೌದಾ ಅಲ್ವಾ? ಆದ್ರೆ ಎಲ್ಲಾ ಕುಟುಂಬಗಳಲ್ಲೂ, ಎಲ್ಲಾ ಊರಿನಲ್ಲೂ, ಎಲ್ಲಾ ರಾಜ್ಯದಲ್ಲೂ, ಅನೇಕ ದೇಶಗಳಲ್ಲೂ, ಇಡೀ ಪ್ರಪಂಚವೇ ಕೊಂಡಾಡುವಂತ ಹುಟ್ಟುಹಬ್ಬ ನಮ್ಮ ಯೇಸು ಕ್ರಿಸ್ತುವಿನ ಹುಟ್ಟುಹಬ್ಬ. ಆಮೇಲೆ ಅದ್ಭುತ ನೋಡಿ, ಅದ್ಭುತ. ಪ್ರಪಂಚದಲ್ಲಿ ಯಾರು ಈ ತರ ಒಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಈ ಯೇಸು ಕ್ರಿಸ್ತುವಿನ ಹಬ್ಬ ಮಾತ್ರ ಪ್ರಪಂಚ ಪೂರ್ತಿ ಎಲ್ಲೆಲ್ಲೂ ಕೊಂಡಾಡುವಂತ ಒಂದು ಹುಟ್ಟುಹಬ್ಬ ಆಗಿದೆ. ಪಕ್ಕದಲ್ಲಿರುವ ಹೇಳಿ, ಯೇಸು ಹಬ್ಬನ ಹುಟ್ಟುಹಬ್ಬ. ಏನ್ರಿ ನಿಮ್ಗೆ ಹೇಳ್ತಾ ಇರೋದು? ಪಕ್ಕದವ್ರಿಗೆ ಹೇಳಿ, ಕೈ ಕೊಟ್ಟು ಹೇಳ್ರಿ. ಇದೆ ನೋಡಿ, ಎಲ್ಲ ಹಿಂಗೆ ನೋಡ್ತಾ ಇದಾರೆ. ಯೇಸು ಹಬ್ಬನ ಹುಟ್ಟುಹಬ್ಬ ಅದ್ಭುತವಾದಂತ ಹುಟ್ಟುಹಬ್ಬ. ಸರಿ, ಇನ್ನೊಂದು ಕಾರಣ ಹೇಳ್ತೀನಿ, ಯಾಕೆ ಈ ಹುಟ್ಟುಹಬ್ಬ ಅದ್ಭುತವಾದ ಹುಟ್ಟುಹಬ್ಬ? ಎಲ್ರಿಗೂ ಶರೀರದಲ್ಲಿ ರಕ್ತ ಇದೆಯಾ? ರಕ್ತ ಇಲ್ಲ ಅಂದ್ರೆ ಶರೀರ ಇಲ್ಲ. ಕರೆಕ್ಟಾ? ಎಲ್ರಿಗೂ ಆ ರಕ್ತಗೆ ಒಂದು ಬ್ಲಡ್ ಗ್ರೂಪ್ ಅಂತ ಒಂದು ಹೆಸರು ಇದೆಯಾ?
ಇದೆಯಾ ಇಲ್ವೇನ್ರಿ? ಮಾತಾಡ್ರಿ ರೀ. ಎಲ್ರಿಗೂ ಬ್ಲಡ್ ಗ್ರೂಪ್ ಅಂತ ಒಂದು ಇದ್ದೇ ಇರುತ್ತೆ ಅಲ್ವಾ? 2000 ಅಲ್ಲ, ಎಷ್ಟು ಸಾವಿರ ವರ್ಷಗಳಿಗೆ ಆದ್ರೂ ಕೂಡ ಈಗಲೂ ಕೂಡ ಈ ಯೇಸು ಸ್ವಾಮಿನ ರಕ್ತ ಯಾವ ಬ್ಲಡ್ ಗ್ರೂಪ್ ಅಂತಾನೆ ಇನ್ನೂ ಕೂಡ ಕಂಡುಹಿಡಿಯಲಿಕ್ಕೆ ಆಗದಂತ ಒಂದೇ ಒಂದು ಮನುಷ್ಯನ ರಕ್ತ, ಅದು ಯೇಸು ಕ್ರಿಸ್ತುವಿನ ರಕ್ತ. ಆಮೇಲೆ ಅದ್ಭುತವಾದಂತ ಜನನ, ಆಶ್ಚರ್ಯಕರವಾದ ಒಂದು ಹುಟ್ಟು ಇದು. ಯೇಸು ಕ್ರಿಸ್ತು ಶ್ರೇಷ್ಠನಾಗಿರುವಂತಹ ಒಂದು ದೇವರ ಮಗನಾಗಿದ್ದಾನೆ. ಆಮೇಲೆ ಸರಿ, ಇನ್ನೊಂದು ಕಾರಣ ಹೇಳ್ತೀನಿ ನಿಮ್ಗೆ. ಈ ಮಗು ಯಾವುದೇ ವಾಕ್ಯಕ್ಕೆ ಹೋಗೋಣ ನೇರವಾಗಿ. ಮತ್ತೆಯ ಬರೆದಂತ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಈ ಹೊಸ ಒಡಂಬಡಿಕೆ ಅನ್ನೋದು, ಎಷ್ಟು ಜನ ಎಲ್ಲರೂ ಬೈಬಲ್ ತಂದಿದ್ದೀರಾ? ಕೈ ಎತ್ತಿ ನೋಡೋಣ. ಅರ್ಧ ಜನ ಮಾತ್ರ. ನೆಕ್ಸ್ಟ್ ಟೈಮ್ ನೋಡುವಾಗ ಎಲ್ಲರ ಕೈಯಲ್ಲೂ ಒಂದು ಬೈಬಲ್ ಇರ್ಬೇಕು. ಆಮೇಲೆ ಸರಿ, ಯಾರು ಇದೀರಾ ಓದೋದಿಕ್ಕೆ? ನಾನೇ ಓದ್ಲಾ? ಮತ್ತೆಯು 1ನೇ ಅಧ್ಯಾಯ, ನಾನು ಬೇಗ ಮುಗಿಸ್ಬೇಕು. ಮತ್ತೆಯು 1ನೇ ಅಧ್ಯಾಯ 18ನೇ ವಚನ ನಾನೇ ಓದ್ತೀನಿ. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ, ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದು ತಿಳಿದು ಬಂತು. ಆಮೇಲೆ ಈ ಮಗು ಆಶ್ಚರ್ಯಕರವಾದಂತ ಮಗು, ಅದ್ಭುತವಾದಂತ ಮಗು. ಯಾಕಂತ ಹೇಳಿದ್ರೆ ಈ ಮಗು ಯಾವುದೇ ಮನುಷ್ಯನ ಸಂಕಲ್ಪದಿಂದ ಹುಟ್ಟಿದಂತ ಮಗುವಲ್ಲ, ನೇರವಾಗಿ ದೇವರ ಆತ್ಮನಿಂದ ಹುಟ್ಟಿದಂತ ಮಗುವಾಗಿದೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮತ್ತೆ ಎನ್ನುವಂತ ಸುವಾರ್ತೆ ನೀವು ಆರಂಭ ನೋಡಿದ್ರೇನೆ ಸ್ಪಷ್ಟವಾಗಿ ಹೇಳ್ತದೆ. ಏನಂತಂದ್ರೆ ಯೇಸು ಕ್ರಿಸ್ತನ ವಂಶಾವಳಿ ನೋಡಿ. ಈ ಹೊಸ ಒಡಂಬಡಿಕೆ ಅಂತ ಬರುವಾಗ ಅನೇಕ ಪುಸ್ತಕಗಳಿವೆ ಅಲ್ವಾ? ಸುವಿಶೇಷ ಅಂತ ಹೇಳುವಾಗ ಎಷ್ಟು ಸುವಿಶೇಷ ಇದೆ ಹೇಳಿ ನೋಡೋಣ. ಮತ್ತೆಯ, ಮಾರ್ಕ, ಮತ್ತೆ ಯೋಹಾನ. ಕರೆಕ್ಟಾ? 4 ಸುವಿಶೇಷ ಪುಸ್ತಕಗಳಿವ. ಆದ್ರೆ ಈ 4 ಪುಸ್ತಕದಲ್ಲೂ ಮತ್ತೆಯ ಆರಂಭ ಮಾಡಿದ ಹಾಗೆ ಯಾರು ಆರಂಭ ಮಾಡಿರೋ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಈ ಪುಸ್ತಕ, ಈ ಹೊಸ ಒಡಂಬಡಿಕೆ ಅಂತ ಹೇಳಿದ್ರೆ ನಿಜವಾಗಿಯೂ ಬರೆದಂತ ವಾಕ್ಯ, ಆ ಭಾಷೆ ಯಾವುದು ಅಂತ ಹೇಳಿದ್ರೆ ಗ್ರೀಕರಾಗಿತ್ತು. ಗ್ರೀಕನು ಅಂತ ಹೇಳ್ತಾರಲ್ವಾ, ಗ್ರೀಕರಾಗಿ ಈ ಲ್ಯಾಂಗ್ವೇಜ್ ನ ಮೊದಲನೇದಾಗಿ ಬರೆದ್ರು. ಈ ಗ್ರೀಕರು ಹೇಗಂತ ಹೇಳಿದ್ರೆ ಇವಾಗಲೂ ಕೂಡ ನೋಡಿ ಅನೇಕ ಸೈಂಟಿಸ್ಟ್, ದೊಡ್ಡ ದೊಡ್ಡ ವಿಜ್ಞಾನಿಗಳೆಲ್ಲ ಎಲ್ಲಂತ ನೋಡಿದ್ರೆ ಈ ಗ್ರೀಕರಿಂದನೇ ಬಂದಿರ್ತಾರೆ. ಅವ್ರು ಏನಂತ ಹೇಳಿದ್ರೆ ಈ ಮಾಟ ಮಂತ್ರವನ್ನು ನಂಬೋರಲ್ಲ. ಯಾವುದೇ ಕಾರ್ಯ ಇದ್ರು ಅವರೇ ಸ್ವತಃ ಪರಿಶೀಲಿಸಿ ಅವರಿಗೆ ಇದು ಕರೆಕ್ಟ್, ಇದು ನ್ಯಾಯ, ಇದು ಒಳ್ಳೇದು ಅಂದ್ರೆ ಮಾತ್ರನೇ ಅವ್ರು ನಂಬೋದು. ಅದಕ್ಕೆ ಈ ಮತ್ತೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸುವಿಶೇಷನ ಈಗ ನಮ್ಮೂರಿನಲ್ಲಿ ಈಗ ಗೂಗಲ್ ಮ್ಯಾಪ್ ಬಂದ್ಬಿಡ್ತು. ಸರಿ, ಓಕೆ. ಇನ್ನು ಹೇಳಿದ್ರೆ ಸೆನ್ಸರ್ ಬಂದಿದೆ. ಈಗ ನನ್ನ ತಂದೆ ಯಾರು, ನಮ್ಮ ತಂದೆಗೆ ತಂದೆ ಯಾರು, ತಂದೆಗೆ ತಂದೆ ಯಾರು ಅಂತ ಇವಾಗ ಈಸಿ ಗೊತ್ತಾಯ್ತು. ಆ ಕಾಲದಲ್ಲಿ ಹೇಗೆ ಗೊತ್ತಾಯ್ತು? ಈ ಊರಲ್ಲಿರೋ ಸ್ವಲ್ಪ ಜಾಸ್ತಿ ವಯಸ್ಸಾಗಿರೋರು ಕೇಳಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಈ ಊರು ಹೆಂಗಿತ್ತು ಗೊತ್ತಾ? ಮುಂಚೆ ಒಂದು 50 ವರ್ಷದ ಮುಂಚೆ ಅಲ್ಲಿ ಹಂಗಿತ್ತು, ಇಲ್ಲಿ ಹಿಂಗಿತ್ತು. ಅವ್ರು ಯಾರು ಗೊತ್ತಾ? ಮುನ್ಸ್ವಾಮಿ ಮಗ ಕನ್ಸಾಮಿ. ಕನ್ಸಾಮಿ ಯಾರು ಗೊತ್ತಾ? ಸೊನ್ನಪ್ಪನ ಮಗ. ಸೊನ್ನಪ್ಪ ಯಾರು ಗೊತ್ತಾ? ಕಣ್ಣಪ್ಪನ ಮಗ. ಹೀಗೆ ಅವ್ರಿಗೆ ಆ ವಂಶಾವಳಿ ಅವ್ರಿಗೆ ಹಂಗೆ ಗೊತ್ತಿರುತ್ತೆ ನೋಡಿ. ಈಗೆಲ್ಲ ವಿಜ್ಞಾನ ಬಂತು, ಈಗೆಲ್ಲ ಕಂಡಿಡ್ತಾರೆ. ಸರಿ, ಆದ್ರೆ ಆಗ ಹೇಗೆ ಕಂಡಿಡ್ತಾರೆ ಅಂತ ಹೇಳಿದ್ರೆ ಇವ್ರ ಮಗ, ಇವ್ರಪ್ಪ, ಇವ್ರ ತಾತ ಅಂತ ಹಾಗೆ ಹೇಳ್ಕೊಂಡು ಬರ್ತಾ ಇದ್ರು. ಹಾಗೆ ಈ ಗ್ರೀಕರಿಗೆ ಸರಿಯಾಗಿ ಉತ್ತರ ಕೊಡ್ಲಿಕ್ಕಂತಾನೆ ಈ ಮತ್ತಾಯ ಏನ್ ಮಾಡ್ತಾನೆ? ಯೇಸುವಿನ ವಂಶಾವಳಿಯಿಂದ ನಾವು ಶುರು ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಯೇಸುವಿನ ಹುಟ್ಟು, ಯೇಸುವಿನ ಜನನ, ಅದ್ಭುತವಾದ ಜನನ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು. ಆಮೇಲೆ ಹಲ್ಲೆಲೂಯಾ. ನೋಡಿ, ಈಗ ಈ ಮಗುನ ಬಗ್ಗೆ ಯೋಸೆಫ ಯಾರು ಅಂತಂದ್ರೆ ಆ ಮಗು ಹುಟ್ಟುವುದಕ್ಕಿಂತ ಮುಂಚೆನೆ ತಂದೆಯಾದಂತ ಯೋಸೆಫ ಅಂತ ಅವನ ಹೆಸರು. ಈಗ 20ನೇ ವಚನ ಹೇಳ್ತೀನಿ. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೆ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ.
ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಪಕ್ಕದೊಳಗೆಯಲ್ಲಿ ಯೇಸು ಕ್ರಿಸ್ತನ ಯೇಸು ಕ್ರಿಸ್ತುವಿನ ಜನನ ಪವಿತ್ರ ಆತ್ಮನಿಂದ ಬಂದಂತ ಜನನ. ಆಮೆನ್, ಹಲ್ಲೆಲೂಯಾ. ಯಾವ ಮನುಷ್ಯರಿಂದಲೂ ಯಾವ ಮನುಷ್ಯ ಸಂಕಲ್ಪದಲ್ಲೂ ಬಂದಂತ ಮಗು ಅಲ್ಲ ಇದು. ಈ ಮಗು ಇದೇ ಒಂದು ದೊಡ್ಡ ಆಶ್ಚರ್ಯ. ಯಾಕೆ ಇವತ್ತು ಕೂಡ ಎಷ್ಟೇ ಸೈಂಟಿಸ್ಟ್ ಬಂದ್ರು, ಎಷ್ಟೇ ವಿಜ್ಞಾನ ಬೆಳವಣಿಗೆ ಆದ್ರೂ, ಎಷ್ಟೇ ವಿಜ್ಞಾನಿಗಳು ಬಂದರೂ ಕೂಡ ಈ ಯೇಸು ಕ್ರಿಸ್ತುವಿನ ರಕ್ತದ ಪರಿಶೀಲನೆ ಮಾಡುವ ಕೂಡ ಯಾಕೆ ಇನ್ನೂ ಕಂಡಿಡಿಯಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಇದು ಸಾಧಾರಣವಾಗಿ ಮನುಷ್ಯನಿಂದ ಬಂದಂತ ರಕ್ತವಲ್ಲ, ಇದು ಪವಿತ್ರಾತ್ಮನಿಂದ ಬಂದಂತ ರಕ್ತವಾಗಿದೆ. ಆಮೆನ್, ಹಲ್ಲೆಲೂಯಾ. ಇವತ್ತು ಕೂಡ ಪ್ರಪಂಚ ನೋಡಿ 2 ಭಾಗವಾಗಿ ವಿಂಗಡ ಮಾಡಿದ್ದಾರೆ. ಏನಂತ? ಒಂದು BC ಬಿಫೋರ್ ಕ್ರೈಸ್ಟ್, ಇನ್ನೊಂದು AD ಆಫ್ಟರ್ ಕ್ರೈಸ್ಟ್. ಈ ಜನನ ಪ್ರಪಂಚವನ್ನೇ 2ಆಗಿ ಮಾರ್ಪಡಿಸಿದಂತ ಜನನ. ಆಮೇಲೆ ಯಾರ ಹುಟ್ಟುಹಬ್ಬನು ಇದುವರೆಗೂ ಈ ತರ ಒಂದು ಬದಲಾವಣೆ ಯಾರ ಹುಟ್ಟುಹಬ್ಬನು ನೋಡಕ್ಕೆ ಆಗೋದಿಲ್ಲ. ಯೇಸು ಕ್ರಿಸ್ತುವಿನ ಜನನದಲ್ಲಿ ಮಾತ್ರ ಇಷ್ಟು ಅದ್ಭುತವಾದಂತಹ ಕಾರ್ಯ, ಇಷ್ಟು ಮೇಲಾದಂತಹ ಕಾರ್ಯ ನಾವು ನೋಡಬಹುದು. ಸರಿ, ಆಯ್ತು. ಈ ಜನನ ಮೇಲಾದಂತ ಜನನ ಅಂತ ಹೇಳ್ತೀನಿ, ಅದ್ಭುತವಾದಂತ ಜನನ ಅಂತ ಹೇಳ್ತಾ ಇದ್ದೀನಿ, ಅತಿಶಯವಾದಂತ ಜನನ. ಈ ಅದ್ಭುತವಾದಂತ ದೇವರು, ಈ ಅತಿಶಯವಾದಂತ ದೇವರು ಹೀಗೆಲ್ಲ ದೊಡ್ಡ ದೊಡ್ಡ ಕಾರ್ಯದಿಂದ ಹುಟ್ಟಿದಂತ ಮಗು ಏನಕ್ಕೆ ಈ ಭೂಮಿಗೆ ಬರಬೇಕಾಗಿತ್ತು? ನಾವೇ ಇವತ್ತೊಂದು ಪ್ರಶ್ನೆ ಹಾಕೊಳ್ಳಲ್ವಾ? ಈ ದೇವರು ಯಾವ ದೇವರು? ಯೇಸು ದೇವರು ಇಷ್ಟು ಅದ್ಭುತವಾಗಿ, ಇಷ್ಟು ಆಶ್ಚರ್ಯಕರವಾಗಿ, ಮಕ್ಕಳೇ, ಇಷ್ಟು ಆಶ್ಚರ್ಯಕರವಾಗಿ ಈ ಭೂಮಿಗೆ ಬರಲಿಕ್ಕೆ ಮುಖ್ಯವಾದಂತ ಕಾರಣ ಏನು? ಆಮೇಲೆ ಎಲ್ಲ ನಾಮಕ್ಕೂ ಮೇಲಾದ ನಾಮ ಆತನ ನಾಮ. ಆಮೇಲೆ ಆಮೇಲೆ ಪಾಪಿಗಳನ್ನ ಪರಿಶುದ್ಧ ಮಾಡಲಿಕ್ಕೆ ಬಂದಂತ ನಾಮ ಅದು. ಆಮೇಲೆ ಹಲ್ಲೆಲೂಯಾ. ಕುಂಟರಿಗೂ ಕುಷ್ಠರೋಗಿಗಳನ್ನ ಸ್ವಸ್ಥ ಮಾಡುವಂತ ನಾಮ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಎಲ್ಲರೂ ಗೊತ್ತಾನೆ, ಅದು ಯೇಸುವಿನ ದಿವ್ಯ ನಾಮ. ಎಲ್ಲರೂ ಹೇಳೋಣವೇ? ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಬಿದ್ದು, ಸರ್ವ ಜನರೆಲ್ಲ ಬಿದ್ದು ಹರ್ಷದಿಂದ ಹಾಡುವ ನಾಮ ಶ್ರೀ ಯೇಸು. ಕರ್ಣ ತಟ್ಟುಕ ಅತಿಶಯ ನಾಮ ಪಾಪಿಗೆ ನಂದು ಬಾರಿ. ಓ ಶ್ರೀ ಯೇಸು ನಾಮ ಪಾಪಿಗೆ ಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ಧರಣಿಗೆ ಬಂದ. ಓ ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ನನಗಾಗಿ ಬಂದ ನಾಮ. ಅನ್ಯನೆಂದು ತಲ್ಲದೆನ್ನ ಧನ್ಯನಾಗಿ, ಅನ್ಯನೆಂದು ತಲ್ಲದೆನ್ನ ಉನ್ನತನ ಪುಣ್ಯ ನಾಮ. ಆಮೆನ್. ಶ್ರೀ ಯೇಸು ನಾಮ ಅತಿಶಯ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ. ಪಾಪ ಪರಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ರಹಿತ ಜೀವಿತದೆ ಮಾದರಿಯ, ಪಾಪ
ಪರೈತ ಜೀವಿತದಿ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ, ಪಾಪಿಗೆ ಆಮೆನ್. ಎಷ್ಟು ಜನರಿಗೆ ಮನಸ್ಸು ಚೆನ್ನಾಗಿದೆ ಇವಾಗ ನೋಡಿ, ಆತ ನಾಮ ಹೇಳಿದ್ರೆ ಸಾಕು, ಅಲ್ಲಿ ಸಮಾಧಾನ. ಆಮೇಲೆ ನೋಡಿ, ಆತನ ಹೆಸರು ಇಮಾನುವೇಲ್. ಪಕ್ಕಿರೋರಿಗೆ ಹೇಳಿ ಇಮಾನುವೇಲ್. ಇಮಾನುವೇಲ್ ಅಂದ್ರೆ ಏನು? ಆತನು ನನ್ನ ಜೊತೆಯಲ್ಲಿರುವಂತ ದೇವರು. ಆಮೇಲೆ ನಾನು ದೇವರನ್ನ ಹುಡ್ಕೊಂಡು ಹೋಗಕ್ ಬೇಕಾಗಿಲ್ಲ. ಇದ್ದೀರಾ? ಹಲೋ, ನಾನು ದೇವರನ್ನ ಹುಡ್ಕೊಂಡು ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಈತನ ನಾಮ ಹೇಳುತ್ತದೆ, ಆತನು ಇಮಾನುವೇಲನು. ಇಮಾನುವೇಲನು ಅಂತ ಹೇಳಿದ್ರೆ ನನ್ನ ಜೊತೆಯಲ್ಲಿರುವಂತ ದೇವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಈ ದೇವರು ನನ್ನನ್ನು ಹುಡುಕಿ ಬಂದಂತ ದೇವರು. ಈ ದೇವರು ನನ್ನನ್ನು ನೀನ್ ಎಲ್ಲಿದೆಯೋ ಅಲ್ಲೇ ನಿನ್ನನ್ನ ಆಶೀರ್ವದಿಸಲು ನಾನು ಇಷ್ಟವಾಗಿದ್ದೇನೆ ಅಂತ ಒಳ್ಳೆಯ ದೇವರು ಇವರು. ಆಮೆನ್, ಹಲ್ಲೆಲೂಯಾ. ಸರಿ, ಈ ಮಹತ್ವವಾದ ಹುಟ್ಟು, ಈ ಮಹತ್ವವಾದ ಜನನ, ಈ ಅದ್ಭುತವಾದ ಜನನ ಈ ಭೂಮಿಗೆ ಬರಲು ಕಾರಣವೇನಿತ್ತು ಅಂತ ಪ್ರಶ್ನೆ ಆಗಿದೆ ಅಲ್ವಾ? ಅದು ಉತ್ತರ ಏನ್ ಗೊತ್ತಾ? ಎಲ್ಲರ ತಲೆ ಮೇಲೆ ಕೈ ಇಡ್ರಿ, ಎಲ್ಲರ ತಲೆ ಮೇಲೆ ಕೈ ಇಡ್ರಿ. ಈ ಜನನ ಬಂದದ್ದು ಮುಖ್ಯವಾದ ಕಾರಣ ನನ್ನನ್ನು ರಕ್ಷಿಸಲು. ಆಮೆನ್, ಹಲ್ಲೆಲೂಯಾ. ನನ್ನನ್ನು ರಕ್ಷಿಸಲು ಬಂದಂತ ನಾಮ ಇದು. ಆಮೆನ್, ಸಾಕು ಸಾಕು ಸಾಕು. ನನ್ನನ್ನು ರಕ್ಷಿಸಲು ಬಂದಂತ ನಾಮವಿದು. ನನ್ನನ್ನು ರಕ್ಷಿಸಬೇಕಾಗಿತ್ತ? ನಾನು ರಕ್ಷಣೆ ಹೊಂದಬೇಕಾಗಿತ್ತ? ನಾನು ರಕ್ಷಣೆ ಹೊಂದಲಿಕ್ಕೆ ಕಾರಣ ಏನು? ನಾನು ಯಾಕೆ ಮೊದಲನೇದಾಗಿ ರಕ್ಷಣೆ ಹೊಂದಬೇಕು? ನನ್ನನ್ನ ರಕ್ಷಿಸಲು ಈ ದೇವರು ಬರಲು ಅವಶ್ಯಕತೆ ಏನಿತ್ತು? ಒಂದಿಬ್ರು ನೋಡಿ, ಹೇಳ್ರಿ ನೋಡೋಣ, ಕಾರಣ ಏನಾಗಿದೆ ಅಂತ ನೋಡೋಣ. ಯಾರು ಹೇಳ್ತೀರಾ? ನಾನು ರಕ್ಷಣೆ ಹೊಂದಬೇಕಾಗಿತ್ತ? ಯಾಕೆ? ಎದ್ದು ಹೋದ್ರಿ. ಎಫೆಸದವರಿಗೆ ಬರೆದಂತ ಪುಸ್ತಕ 2ನೇ ಅಧ್ಯಾಯ 1ನೇ ವಚನ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಒಂದೆರಡೇ ಅಮ್ಮ ಅಷ್ಟೇನಾ? ಒಂದ್ 4 ಅಮ್ಮ. ಅದು ಒಂದು ಆಮೇಲೆ ಸ್ವಲ್ಪ ಶಬ್ದವಾಗಿ ಬಂತು. ಆತನು ಇನ್ನೊಂದ್ಸಲಿ ಓದ್ತೀನಿ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಇನ್ನೊಂದ್ ಸ್ವಲ್ಪ ಬರ್ಬೇಕಾಗಿತ್ತು. ಇಲ್ಲ ಇಲ್ಲ, ಇನ್ನೊಂದ್ಸಲಿ ಓದ್ಬೇಕು ಅನ್ಸುತ್ತೆ. ಓದ್ಬೇಕಾದ್ರೆ ನೀವೇ ಹೇಳ್ಬಿಡ್ತೀರ. ಇನ್ನು ಸಾರ್ಥಲ್ಲಪ್ಪ ಇವ್ರಿಗೆ, ಇನ್ನೊಂದ್ಸಲಿ ಓದ್ಬಿಡೋದು. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ನನ್ನನ್ನು ಸಹ ಜೀವಂತವಾಗಿ ಬದುಕಿಸಿದನು. ಆಮೆನ್. ನಾನು ಯಾವಾಗ ಸತ್ತೆ ನಾನು ಬದುಕಿಸ್ಲಿಕ್ಕೆ? ನೀವೆಲ್ಲರೂ ಕುತ್ಕೊಂಡಿದ್ದೀರಾ? ಸತ್ತೋಗ್ಬಿಟ್ಟಿದ್ದೀರಾ? ಇಲ್ಲ ತಾನೆ? ಜೀವವಿರೋರೆಲ್ಲ ಸ್ವಲ್ಪ ಕೈ ಆಡಿಸ್ರಿ, ಚೆನ್ನಾಗಿ ಆಡಿಸ್ರಿ. ಎಲ್ಲರಿಗೂ ಜೀವವಿದೆ, ಕರೆಕ್ಟಾ? ಹಾಗಾದ್ರೆ ವಾಕ್ಯ ಹೇಳ್ತದೆ, ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಜೀವಂತವಾಗಿ ಬದುಕಿಸಿದನು. ನಾನು ಯಾವಾಗ ಸತ್ಯ? ಹಾಗಾದ್ರೆ ಇವತ್ತೊಂದು ಪ್ರಶ್ನೆ ಬರ್ತಾ ಇಲ್ವಾ? ಹಾಗಾದ್ರೆ ನಾನು ಸತ್ತೋಗಿದ್ರಿಂದಾನೇ ಈ ಯೇಸು ಸ್ವಾಮಿ ಭೂಮಿಗೆ ಬಂದನು. ನಾನು ಸತ್ತೋಗಿದ್ರಿಂದಲೇ ನನ್ನನ್ನ ಮತ್ತೆ ಜೀವಂತವಾಗಿ ಎಬ್ಬಿಸ್ಲಿಕ್ಕೆ ಈ ಯೇಸು ಸ್ವಾಮಿ ಬಂದನು. ನನ್ನನ್ನ ಯಾರು ಕಂಡುಕೊಳ್ಳದೆ ಇದ್ರಲ್ಲ, ಸ್ವಂತದವ್ರ ಮುಂದೆ, ನೆಂಟರ್ ಮುಂದೆ, ಅಣ್ಣ ಮುಂದೆ, ತಮ್ಮಂದ್ರ ಮುಂದೆ ನನ್ನ ಅವಮಾನ ಮಾಡಿದ್ರಲ್ಲ, ಅವ್ರ ಮುಂದೆ
ನನ್ನ ಯಾವಾಗ ಗೇಲಿ ಪರಿಹಾಸ ಮಾಡಿದ್ರಲ್ಲ ಅವ್ರ ಮುಂದೆ ನೀನು ಉದ್ಧಾರ ಆಗಲ್ಲ, ನಿನ್ ಜೀವನ ಇಷ್ಟೇ, ನಿನ್ನ ಮುಗ್ದೋಯ್ತು ಅಂತ ನನ್ನ ಯಾವಾಗ್ಲೂ ಬೈತಾ ಇದ್ರಲ್ಲ, ನನ್ನ ಗೇಲಿ ಕೀಟಲ್ ಮಾಡ್ತಾ ಇದ್ರಲ್ಲ, ಅವರ ಮುಂದೆ ನಿನ್ನ ತಲೆಯನ್ನು ಎತ್ತಲು ಯೇಸು ಸ್ವಾಮಿ ಭೂಮಿಗೆ ಬಂದನು. ಅಷ್ಟೇನಾ? ನನಗಲಾಯ್ತು, ನನಗಲಾಗಿ, ನನಗಲ್ಲ, ಏಸಪ್ಪಗೆ, ಏಸಪ್ಪಗೆ. ನನಗಾಗಿ ಯೇಸು ಸ್ವಾಮಿ ಈ ಭೂಮಿಗೆ ಬಂದನು. ನೋಡಿ, ಯೇಸು ಸ್ವಾಮಿ ಈ ಭೂಮಿಗೆ ಬಂದನು ಅಂತ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ, ಸಂತೋಷ ಹೋಗಿದ್ದಾರೆ, ತುಂಬಾ ಒಳ್ಳೇದು. ಆದ್ರೆ ಮುಖ್ಯವಾದಂತ ಕಾರಣವನ್ನು ತಿಳಿಯದೇನೆ ಆತನ ಹುಟ್ಟುಹಬ್ಬನ ಆಚರಿಸಿದ್ರೆ ಅದು ವೇಸ್ಟ್. ಅದೇ ಹುಟ್ಟುಹಬ್ಬನ ಈತನು, ಈ ದೇವರು ಯಾವ ಕಾರಣಗೋಸ್ಕರ ಇಲ್ಲಿ ಬಂದನು, ಏನಕ್ಕೋಸ್ಕರ ಇಲ್ಲಿ ಬಂದನು ಅಂತ ತಿಳ್ಕೊಂಡು ಆತನ ಹುಟ್ಟುಹಬ್ಬನ ಆಚರಿಸುವಂತವರಾಗಿದ್ರೆ ಅದು ಶ್ರೇಷ್ಠವಾದಂತ ಒಂದು ಬೋಧನೆಯಾಗಿ ಮಾಡುತ್ತೆ. ಆಮೇಲೆ ಹಲ್ಲೆಲೂಯಾ. ಅದ್ರ ಬಗ್ಗೆ ಹೇಳಲಿಕ್ಕೆ ನಾನು ನಿಮ್ಮ ಮಧ್ಯೆ ನಾನು ಬಂದಿರೋದು. ಆಮೇಲೆ ಹಾಗೆ ಮನುಷ್ಯ ಸತ್ತೋಗಿದ್ದ. ಯಾವಾಗ ಸತ್ತೋಗಿದ್ದ ಎಲ್ರಿಗೂ ಗೊತ್ತು. ಮೊದಲನೇ ಮನುಷ್ಯ ಯಾರು ಪ್ರಪಂಚದಲ್ಲಿ? ಸರಿ, ಎಷ್ಟು ಜನ ಹೊಸದಾಗಿ ಬಂದಿರಾ ಈ ಜಾಗಕ್ಕೆ ಇವತ್ತು? ಹೊಸದಾಗಿ ಎಷ್ಟು ಜನ ಬಂದಿರಾ? ಒಂದು ಭಕ್ತಿರೋರಿಗೆ ಏನೋ ಆಕಸ್ಮಿಕವಾಗಿ ನೀವು ಇಲ್ಲಿ ಬಂದಿಲ್ಲ. ಭಕ್ತಿರೋರಿಗೆ ನೀವೇನೋ ಆಕ್ಸಿಡೆಂಟ್ ಆಗಿ ನೀವು ಇಲ್ಲಿ ಬಂದಿಲ್ಲ, ಆಕಸ್ಮಿಕವಾಗಿ ನೀವು ಇಲ್ಲಿ ಬಂದಿಲ್ಲ. ಇದು ದೇವರ ಪ್ರೀತಿ ನೀವು ಇಲ್ಲಿ ಕರ್ಕೊಂಡ್ ಬಂದಿರೋದು. ಅಷ್ಟೇನಾ? ನೋಡಿ, ಹಾಗಾದ್ರೆ ದೇವರು ಏನ್ ಮಾಡುದು ಅಂತ ಹೇಳಿದ್ರೆ, ಈ ಆಕಾಶವನ್ನ, ಭೂಮಿಯನ್ನ, ನಾನಾ ರೀತಿಯ ಸೃಷ್ಟಿಗಳನ್ನ ಸೃಷ್ಟಿ ಮಾಡಿದ್ರು. ಸೃಷ್ಟಿ ಮಾಡಿದಾದ್ಮೇಲೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಹೇಳ್ತಾ ಇದೆ, 26ನೇ ವಚನ, ಈಗ ಎಲ್ಲವೂ ನಾನು ಸೃಷ್ಟಿ ಮಾಡ್ಬಿಟ್ಟೆ. ಎಲ್ಲ ಕೇಳ್ತಾ ಇದ್ದೀರಾ ಮಕ್ಕಳೇ? ಎಲ್ಲರೂ ಗಮನಿಸಿ. ಈಗ ದೇವರು ಏನ್ ಮಾಡಿದ್ರು, ಈ ಆಕಾಶವನ್ನ, ಭೂಮಿಯನ್ನ, ಸಕಲವನ್ನು ಸೃಷ್ಟಿ ಮಾಡಾಯ್ತು. ಈಗೆಲ್ಲ ಸೃಷ್ಟಿ ಮಾಡಾದ್ಮೇಲೆ ಈ ದೇವರು ಯೋಚನೆ ಮಾಡಿದ್ರು, ನಾನು ಎಲ್ಲಾನು ಸೃಷ್ಟಿ ಮಾಡಾಯ್ತು, ಇದನ್ನೆಲ್ಲ ಅನುಭವಿಸ್ಲಿಕ್ಕೆ ಯಾರು ಒಂದು ಸೃಷ್ಟಿ ಮಾಡ್ಬೇಕಲ್ಲ ಅಂತ ಹೇಳಿ 26ನೇ ವಚನದಲ್ಲಿ ಹೇಳ್ತಾರೆ ನೋಡಿ ದೇವರ ವಾಕ್ಯ. 26ನೇ ವಚನ, 1ನೇ ಅಧ್ಯಾಯ, ಆದಿಕಾಂಡ 1:26. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷಗಳ ಮೇಲೆಯೂ, ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆಯೂ, ಹರಿದಾಡುವ ಎಲ್ಲಾ ಕೀಟಗಳ ಮೇಲೆಯೂ, ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ. ಅರ್ಥ ಆಗ್ತಿದೆ ಈ ವಾಕ್ಯ? ಈಗ ಒಂದ್ ಮನೆನ ದೊರೆತನ ಮಾಡೋರು ಯಾರು? ಹೇಳ್ರಿ, ಪರವಾಗಿಲ್ಲ. ಯಾರು ಯಾರು? ಸ್ವಲ್ಪ ಜೋರಾಗಿ ಹೇಳ್ರಿ. ಅಪ್ಪ. ಮನೆಯನ್ನ ದೊರೆತನ ಮಾಡೋರು ಅಪ್ಪ. ಸ್ವಲ್ಪ ಮನೆಗಳನ್ನ ಇನ್ನೂ ಸ್ವಲ್ಪ ಅಮ್ಮ ಅಂದ್ರೆ ದೊರೆತನ ಮಾಡ್ತಾ ಇದ್ದಾರೆ. ಇರ್ಲಿ ಮಾಡ್ಲಿ. ಹಾಗಾದ್ರೆ ಈ ದೊರೆತನ ಮಾಡುವಂತ ಮನುಷ್ಯನಿಗೆ ಏನಿದೆ? ಎಲ್ಲ ಅಧಿಕಾರ ಇದೆ ಅಲ್ವಾ? ಅವನ್ ಏನ್ ಹೇಳ್ತಾನೋ ಅದನ್ನೇ. ಈಗ ಈ ದೇವ್ರು ಏನ್ ಮಾಡಿದ್ರು, ಈ ಪ್ರಪಂಚವನ್ನೇ ಸೃಷ್ಟಿ ಮಾಡಿ ಈ ಮನುಷ್ಯನ ಕೈಗೆ ತನ್ನ ಅಧಿಕಾರವನ್ನು ಕೊಟ್ಟರು. ಈ ಮನುಷ್ಯ ಇವಾಗ ಏನ್ ಮಾಡ್ದ ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ದೊಡ್ಡ ಸೃಷ್ಟಿಗೆ ಅವನು ಮಾರ್ಪಟ್ಟ. ಅವನು ಯಾವ ತರ ಹುಟ್ಟದ? ಆಕ್ಚುಲಿ ಅವನು ದೇವರ ಸ್ವರೂಪ ಆಗಿಯೂ, ದೇವರಿಗೆ ಹೋಲಿಕೆಗೆ ಸರಿಯಾಗಿಯೂ, ದೇವರ ಹಾಗೆಯೇ ಅವನು ಸೃಷ್ಟಿಸಲ್ಪಟ್ಟ. ಆಮೇಲೆ ಹಲ್ಲೆಲೂಯಾ. ನನ್ಗೆ ಮಾತಾಡಿರುವಂತ ವಿಷಯ ಬೇರೆ, ಇದನ್ನ ಸ್ವಲ್ಪ ಟಚ್ ಮಾಡ್ತಾ ನಾನು ಹೋಗ್ತಾ ಇದ್ದೀನಿ. ಅದಾದ್ಮೇಲೆ ಏನ್ ಮಾಡಿದ್ರು, ಮನುಷ್ಯರಿಗೆ ಎಲ್ಲ ಅಧಿಕಾರನೂ ಕೊಟ್ಟರು, ದೊರೆತನ ಮಾಡಿದ್ದ ಎಲ್ಲ ಕೊಟ್ಟಾಯ್ತು. ಈಗ ಈ ಮನುಷ್ಯ ಏನ್ ಮಾಡ್ದ ಅಂತ ಹೇಳಿದ್ರೆ, ದೇವರು ಹೇಳಿದಂತ ಮಾತನ್ನ ಕೇಳದೆ ದೇವರಿಗೆ ಆಪೋಸಿಟ್ ಆಗಿ ಒಂದು ತಪ್ಪು ಮಾಡ್ಬಿಟ್ಟ, ಒಂದು ಪಾಪ ಮಾಡ್ಬಿಟ್ಟ. ಏನಂತ ಪಾಪ? ಓದೋಣ ನೋಡಿ, 2ನೇ ಅಧ್ಯಾಯದಲ್ಲಿ 14ನೇ ವಚನ. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ
ಹೇಳಿರೋಣ, ತಿಂದ ದಿನ ಸತ್ತೇ ಹೋಗುವಿ. ಹಾಗಾದ್ರೆ ಆದಮ ತೆಗೆದ ತಕ್ಷಣ ಸತ್ತೋಗ್ಬಿಟ್ನ? ಯಾಕೆ ಸತ್ತೋಗಿಲ್ಲ? ದೇವ್ರ ವಾಕ್ಯ ಸುಳ್ಳ? ದೇವ್ರು ಸುಳ್ಳು ಮಾತಾಡ್ತಾರ? ಆತನ ವಾಕ್ಯ ಅಂತಂದ್ರೆ ಆತನು ಸುಳ್ಳು ಹೇಳುವವನು ಅಲ್ಲ, ಅವನು ಹೇಳುವ ನರ ಮನುಷ್ಯನು ಕೂಡ ಅಲ್ಲ, ಆತನು ದೇವರಾಗಿದ್ದಾನೆ. ಹಾಗಾದ್ರೆ ದೇವರು ಆದಮನಿಗೆ ಹೇಳಿದ ವಾಕ್ಯ, ಆದಮ ಯಾಕೆ ಸಾಯಲಿಲ್ಲ? 930 ವರ್ಷ ಆದಮನ ಆಯಸ್ಸು ಇತ್ತು. ಎಷ್ಟು? 930 ವರ್ಷ. ಹಾಗಾದ್ರೆ ದೇವರು ಹೇಳಿದಾಗ ಯಾಕೆ ನಡೆದಿಲ್ಲ? ನೋಡಿ ದೇವ್ರ ಮಕ್ಕಳೇ, ನಾನು ನೀನು ದೇವರ ಆತ್ಮನಾಗಿದ್ದೇವೆ. ಹಲ್ಲೆಲೂಯ. ಆದಮನು ಸಾಯಲಿಲ್ಲ, ಮನುಷ್ಯನ ರೀತಿಯಲ್ಲಿ ಇದ್ದ, ಜೀವಂತವಾಗಿದ್ದ. ಹೀಗೆ ನಾನು ನೀನು ಇವಾಗ ಹೇಗಿದೀವೋ ಹಾಗೆಯೇ ಅವತ್ತು ಇದ್ದ. ಆದರೆ ದೇವರ ಕಣ್ಣೋಟಕ್ಕೆ ಆತನ ಆತ್ಮವು ಅವತ್ತೇ ಸತ್ತು ಹೋಯಿತು. ಆತನ ಆತ್ಮ ಸತ್ತು ಹೋಗಿದ್ರಿಂದ ಏನಾಯ್ತು ಅಂತ ಹೇಳಿದ್ರೆ, ಮನುಷ್ಯರು ಪಾಪ ಮಾಡಿದವರಾಗಿ ಮಾರ್ಪಟ್ರು. ತೆಗಿರಿ ರೋಮರು ಬರೆದಂತ ಪುಸ್ತಕ, ಬೇಗ 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 ಬೇಗ. ರೋಮರು 5:12 ಓದಿ ನೋಡೋಣ. ನೋಡಿ, ಪಾಪ ಮಾಡಿದ್ದು ಒಂದು ಮನುಷ್ಯನೇ, ಪಾಪ ಮಾಡಿದ್ದು ಒಂದು ಮನುಷ್ಯನೇ. ಆದ್ರೆ ಇವತ್ತು ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಮನುಷ್ಯರು ಪಾಪಿಗಳಾಗಿದ್ದಾರೆ. ಅದು ಹೇಗೆ? ಆದಮನ ಮೇಲೆ ಬಂದ ಶಾಪ, ಆತನ ಮಗು ತಲೆಮಾರಿಗೂ ಅದು ಇನ್ನೂ ಕೂಡ ಹಾಗೆಯೇ ಹಿಂಬಾಲಿಸ್ತಾ ಇದೆ. ಆದ್ದರಿಂದ ಇವತ್ತು ಪ್ರಪಂಚ ನೋಡುವಂತ ಎಲ್ಲ ಮನುಷ್ಯರು ಪಾಪಿಗಳಾಗಿದ್ದಾರೆ. ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಆದ್ರಿಂದನೇ ಇವತ್ತು ಎಲ್ಲ ಮನುಷ್ಯರು, ಈ ಪ್ರಪಂಚದಲ್ಲಿ ಇರುವ ಎಲ್ಲರೂ ಏನಾಗಿದ್ದಾರೆ? ಜೋರಾಗಿ ಹೇಳ್ರಿ, ಪರವಾಗಿಲ್ಲ. ಎಲ್ಲ ಮನುಷ್ಯರು ಹೇಗೆ ಪಾಪಿಗಳಾದ್ರು? ಆದಮನ ಒಬ್ಬನೇ ಅಲ್ವಾ ಪಾಪ ಮಾಡಿದ್ದು? ದೇವ್ರ ಮಾತು ಕೇಳ್ದೆ, ದೇವ್ರು ಏನ್ ಹೇಳಿದ್ರು ಅದನ್ನ ಮಾಡ್ದೆ. ಆದಮನ ಒಬ್ಬನೇ ಪಾಪ ಮಾಡಿದ್ರು ಕೂಡ ಇವತ್ತು ಕೂಡ ಹೇಗೆ ಎಲ್ಲರೂ ಪಾಪಿಗಳಾದ್ರು ಅಂತ ಹೇಳಿದ್ರೆ, ಆ ಮನುಷ್ಯನಿಂದ ಬಂದಂತ ಎಲ್ಲ ಸಂತತಿಗಳು ಇರುವುದರಿಂದ, ಆತನಿಂದ ಎಲ್ಲ ಮನುಷ್ಯರು ಹುಟ್ಟಿದ್ರಿಂದ ಆತನ ಮೇಲೆ ಬಂದಂತ ಶಾಪ, ಆತನ ಮೇಲೆ ಬಂದಂತ ಪಾಪ ಈ ಪ್ರಪಂಚದಲ್ಲಿರುವಂತ ಎಲ್ಲರಿಗೂ ಕೂಡ ಅದು ಹಾಗೆ ಹಿಂಬಾಲಿಸ್ತಾ ಇದೆ. ಆದ್ರಿಂದ ಇವತ್ತು ನಾವು ಸ್ವಲ್ಪ ಜನ ಕೇಳ್ಬೋದು, ಸರ್ ಸ್ವಲ್ಪ ಬುದ್ಧಿ ಇದೆಯಾ ನಿಮ್ಗೆ? ಆದಮ ಏನೋ ತಪ್ಪು ಮಾಡ್ದ, ಸರಿ, ನಾನೇನ್ ತಪ್ಪು ಮಾಡ್ದೆ, ನಾನ್ಯಾಕೆ ಪಾಪಿ ಅಂತ ನೀವು ಕೇಳ್ಬೋದು. ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ, ಈ ಒಂದು ಮನುಷ್ಯನಿಂದ ಪಾಪ ಬಂತು. ಈ ಪಾಪದಿಂದ ಎಲ್ಲಾ ಪ್ರಪಂಚದ ಎಲ್ಲರೂ ಪಾಪಿಗಳಾದ್ರು. ಈ ಪಾಪಿಗಳಾಗಿರೋದ್ರಿಂದ, ಈ ಪಾಪ ಹೆಚ್ಚಿದ್ರಿಂದ ಎಲ್ಲರೂ ಏನ್ ಬಂತು ಹೇಳ್ರಿ? ಶಾಪ ಬಂತು. ಮತ್ತೆ ಕೊನೆಗೆ ನೋಡಿದ್ರೆ ಸಾವು ಬಂತು. ಆದ್ರಿಂದ ಈ ಮನುಷ್ಯರನ್ನ ಈಗ ಎಬ್ಬಿಸ್ಲಿಕ್ಕೆ ಯಾರಾದೊಬ್ರು ಬೇಕು. ಹಲೋ, ಇದೀರಾ? ಈ ಕೆಳಗೆ ಬಿದ್ದಂತ ಮನುಷ್ಯನ ಸ್ಥಿತಿ ಮೇಲೆಗೆ ಎತ್ತಲು ಯಾರಾದ್ರೂ ಒಬ್ರು ಬೇಕು. ಈ ಕಣ್ಣೀರಲ್ಲಿ ಇರುವಂತ ಮನುಷ್ಯನಿಗೆ, ಈ ಕಷ್ಟದಲ್ಲಿಯೇ ಕಾಣ್ತಾ ಇರುವಂತ ಈ ರೋಗಗಳಿಂದ ಕಾಣ್ತಾ ಇರುವಂತ ಈ ಮನುಷ್ಯನಿಗೆ ಸ್ವಸ್ಥ ಮಾಡಲು, ಅದು ಸುಖ ಕೊಡಿಸಲು ಒಂದು ಮನುಷ್ಯ ಬೇಕಾಗಿತ್ತು. ಹಲೋ, ಇದೀರಾ ನನ್ನ ಜೊತೆಯಲ್ಲಿ? ಗಮನಿಸ್ತಾ ಇದ್ದೀರಾ? ಕೇಳಿಸ್ಕೊತಾ ಇದ್ದೀರಾ? ನನ್ನ ಸ್ಥಿತಿ ಕೆಳಗೆ ಬಿದ್ದಿತ್ತು, ನನ್ನ ಕೈ ಕೊಟ್ಟು ಮೇಲೆ ಎತ್ತಲು ಯಾರಿಗೂ ಸಾಧ್ಯವಾಗ್ತಿಲ್ಲ. ಯಾಕಂತ ಹೇಳಿದ್ರೆ, ಒಂದು ಮನುಷ್ಯದಿಂದ ಎಲ್ಲ ಮನುಷ್ಯರು ಪಾಪಿಗಳಾದ್ರು. ನಾನು ಇವಾಗ ಪಾಪಿ ಅಂತ ಹೇಳಿದ್ರೆ ನೀನು ಪಾಪಿನೇ. ನನ್ನನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ನೀನು ಪಾಪ ಮಾಡುವವನಾಗಿರ್ಬೇಕಾಗಿತ್ತು. ಯಾರೋ ಒಬ್ರು ತಪ್ಪು ದಾರಿ ಹೋಗ್ತಾರೆ ಅಂತ ಹೇಳಿದ್ರೆ ಅವನ್ನ ತಿದ್ದಿಸ್ಲಿಕ್ಕೆ ಯಾರು ಬರ್ಬೇಕು? ಕರೆಕ್ಟಾಗಿ ಬಂದ್ರು ಅಮ್ಮನವರು. ತಪ್ಪು ಮಾಡದೇ ಇರೋನೆ ತಪ್ಪು ಮಾಡ್ತಾ ಇದೆಯಪ್ಪ, ಮಾಡಬಾರ್ದು ಅಂತ ಬುದ್ಧಿ ಹೇಳ್ಬೋದು. ಇದೀರಾ? ಕೇಳಿಸ್ಕೊತಾ ಇದ್ದೀರಾ? ಗಮನಿಸ್ತಾ ಇದ್ದೀರಾ?
ಆದ್ರಿಂದ ಈಗ ಯಾವ ಮನುಷ್ಯನು ಒಂದ್ ವೇಳೆ ಯೇಸು ಸ್ವಾಮಿ ಬಗ್ಗೆ ನಮ್ಮ ಭಾಷಣ ಹೇಳ್ಬೋದಾಗಿತ್ತು, ಅಲ್ಲಿ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಬಗ್ಗೆ ನಿಮ್ಮನ್ನು ಯಾರಿಗಾದ್ರು ಇಡ್ಬೋದಾಗಿತ್ತು, ಅದು ಸಾಧ್ಯವಿಲ್ಲ. ಯೇಸಪ್ಪ ಬಂದು ಬೇರೆ ಯಾರಾದ್ರೂ ದೇವರ ಆತ್ಮದಿಂದ ಹುಟ್ಟಿಸಿ ಅವ್ರನ್ನ ಆಸೆ ಕರ್ಕೊಂಡ್ಬರ್ಬೋದಾಗಿತ್ತು, ಸಾಧ್ಯವಿಲ್ಲ. ಭೂಮಿಯಲ್ಲಿ ಹುಟ್ಟಿದಂತ ಎಲ್ಲ ಮನುಷ್ಯರು ಪಾಪಿಗಳಾಗಿದ್ದಾರೆ. ಯಾವ ಮನುಷ್ಯನು ಯಾರಿಗೂ ಸಹಾಯ ಮಾಡಲಿಕ್ಕೆ ಈಗ ದಾರಿನೇ ಇಲ್ಲ. ಆದ್ರಿಂದನೇ ಈ ವಾಕ್ಯ ಹೇಳ್ತು, ಪಾಪಿಗಳಾದ ನಿಮ್ಮನ್ನು ಇದೀರಾ, ಪಾಪಿಗಳಾದ ನಿಮ್ಮನ್ನು, ಸತ್ತು ಹೋಗಿದ್ದ ನಿಮ್ಮನ್ನು ಜೀವಂತವಾಗಿ ಬದುಕಿಸಿದನು ಯೇಸು ಸ್ವಾಮಿ. ಕರೆಗಳನ್ನು ತಟ್ಟುತ್ತಾ ಯೇಸು ಸ್ವಾಮಿ. ಆಮೇಲೆ ಗಮನಿಸ್ತಾ ಇದ್ದೀರಾ, ಯೇಸು ಸ್ವಾಮಿ ಏನಕ್ಕೆ ಭೂಲೋಕಕ್ಕೆ ಬಂದ್ರು? ನನ್ನನ್ನು ರಕ್ಷಿಸಲಿಕ್ಕೆ. ನನ್ನನ್ನು ರಕ್ಷಿಸಬೇಕಂತಂದ್ರೆ ನಾನು ಏನಾಗಿದ್ದೆ? ನಾನು ಪಾಪಿ ಆಗಿದ್ದೆ. ನಾನು ಪಾಪಿ ಆಗಿದ್ದೆ, ಸರಿ. ನನ್ನ ಪಾಪವನ್ನು ತೊಗೊಳ್ಳಿಕ್ಕೆ ಏನಕ್ಕೆ ಯೇಸು ಸ್ವಾಮಿ ಬರಬೇಕು? ಯಾಕಂತ ಹೇಳಿದ್ರೆ ಯಾವ ಪಾಪದಿಂದನೂ ಕೂಡ ಹುಟ್ಟದೆ ಈ ಭೂಲೋಕಕ್ಕೆ ಬಂದಂತ ಮಗು ಈ ಯೇಸು ಸ್ವಾಮಿ. ಹಲೋ, ಇದಿರೇನ್ರಿ ನನ್ನ ಜೊತೆಯಲ್ಲಿ? ಒಂದು ಆಮೇಲೆ ಸ್ವಲ್ಪ ಜೋರಾಗಿ ಹೇಳ್ರಿ ನೋಡೋಣ. ಯೇಸು ಸ್ವಾಮಿ ಏನಕ್ಕೆ ಬಂದ್ರು? ನನ್ನ ರಕ್ಷಿಸಲು ಬಂದರು. ಕ್ರಿಸ್ಮಸ್ ನಾನು ಏನು ಕೊಂಡಾಡ್ತಾ ಇದ್ದೇನೆ? ಹಾಡಾಡಲ್ವಾ? ಕೊಂಡಾಟ ಕೊಂಡಾಟವೇ ಹಾಡಾಡಿದ್ರ? ಆಡಿದ್ರ ಇಲ್ವಾ? ಪಾಸ್ಟ್ ಡ್ಯಾನ್ಸ್ ಆಡಿದ್ರ? ಉತ್ತರ ಇಲ್ಲ. ಕಂಡಿಡ್ಬಿಟ್ಟೆ, ಗೊತ್ತು, ನನಗೆ ಗೊತ್ತು. ಕೊಂಡಾಟ ಏನು? ಕೊಂಡಾಟ ಯೇಸು ಕ್ರಿಸ್ತುವಿನ ಹುಟ್ಟುಹಬ್ಬನ ಕೊಂಡಾಡ್ತಾ ಇದ್ದೇವೆ. ಏನಕ್ಕೆ ಹುಟ್ಟುಹಬ್ಬನ ಕೊಂಡಾಡ್ತಾ? ನಿಜವಾದ ಕಾರಣ ಏನಂತ ಹೇಳಿದ್ರೆ, ಆತನು ನನ್ನನ್ನು ರಕ್ಷಿಸಿದ. ನನ್ನ ಸಹಾಯ ಮಾಡ್ಲಿಕ್ಕೆ ಯಾರು ಇರಲಿಲ್ಲ. ಈ ಮನುಷ್ಯನಿಗೆ ಒಂದು ದಾರಿನೇ ಇರಲಿಲ್ಲ, ಎಲ್ಲಿ ಹೋಗೋದಿಕ್ಕೆ? ದೇವರ ಕಡೆ ಹೋಗೋದಿಕ್ಕೆ. ಇದೀರಾ? ಅರ್ಥ ಆಗ್ತಾ ಇದೆಯಾ? ಈ ಪಾಪ ಹೆಚ್ಚುತ್ತಾ ಏನಾಯ್ತು ಅಂತ ಹೇಳಿದ್ರೆ, ಈ ದೇವರಿಗೂ ಮನುಷ್ಯನಿಗೂ ಸಂಬಂಧನೇ ಇಳಿದಿರ ಹಾಗೆ ದೂರ ಆಯ್ತು. ಹಲೋ, ಇದೇನ್ರಿ? ಆ ವಾಕ್ಯ ಒಂದ್ಸಲಿ ಓದ್ಬಿಡೋಣ. ವಾಕ್ಯ ಒಂದ್ಸಲಿ ಓದ್ಬಿಡೋಣ. 5ನೇ ವರ್ಷ ಒಂದ್ಸಲಿ ಓದಿರೋಣ. ಅದರಲ್ಲೇ ರೋಮರ್ 5 ಸಾರಿ ಎಫೆಸಿಯರಿಗೆ ಬರೆದಂತ ಪುಸ್ತಕ. ಎಲ್ಲಿಂದ ಓದಿ ಮಾಡೋಣ? ಎಫೆಸರ್ 2. ಚೆನ್ನಾಗಿ ಗಮನಿಸಿ, ಇವಾಗ ಚೆನ್ನಾಗಿ ಗಮನಿಸಿ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು, ಹಲೋ ಇದೇನ್ರಿ? ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಳ್ಳದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ನೋಡಿ, ಈ ಪತ್ರಿಕೆ ಬಂದ್ಬಿಟ್ಟು ಪೌಲನು ಬರೀತಿರುವಂತ ಪತ್ರಿಕೆ, ಕರೆಕ್ಟಾ? ಆರಂಭ ನೋಡಿದ್ರೆ, ನಿಮ್ ತಪ್ಪು, ನೀವು ಹೀಗ್ ಮಾಡಿದ್ರಿ, ನಿಮ್ ಕಾರಣ ನೀವು ತಪ್ಪು ಮಾಡೋದ್ರಿಂದ ನೀವು ಸತ್ತವರಾಗಿದ್ದೀರಿ ಅಂತ ನೀವು ನಿಮಗೆ ಹೇಳುವಂತ ಒಂದು ಬೋಧನೆ ಆಗಿದೆ. ಹಾಗೆ ಈಗ ಹಂಗೆ ಪ್ಲೇಟ್ ತಿರುಗಿಸ್ತಾ ಇದೆ ನೋಡಿ. ಈಗ 5ನೇ ವರ್ಷ ನಾವೆಲ್ಲರೂ ನೋಡಿ, ಸಡನ್ ಆಗಿ ಈಗ ಪೌಲನು ಹೇಳ್ತಾನೆ, ಅವನೇ ಸೇರಿಸ್ಕೊಂಡ, ಪೌಲನು ಕೂಡ ಸೇರಿಸ್ಕೊಂಡಿರ್ತಾನೆ. ನಾವೆಲ್ಲರೂ ಪೂರ್ವದಲ್ಲಿ ಅವೇದಿಯರಾಗಿ ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಯಾರ ಕೋಪಕ್ಕೆ? ದೇವ್ರ ಕೋಪ ಗುರಿಯಾದ್ರೆ ನಾವು ಜೀವಂತವಾಗಿರೋಕೆ ಸಾಧ್ಯನಾ? ದೇವ್ರ ಕೋಪ ಅಂದ್ರೆ ಏನೇನಾಗಿದೆ ಗೊತ್ತಾ? ದೇವ್ರ ಕೋಪ ಏನಂತಾರ ಗೊತ್ತಿದ್ಯಾ?
ಅದ್ರ ಬಗ್ಗೆ ನಾನು ಇವಾಗ ಮಾತಾಡೋದಿಲ್ಲ, ಮುಂಚೆ ಬರ್ತೀನಿ. ಆಮೇಲೆ ನೋಡಿ, ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಪಾಸ್ಟ್ನೊಂದಿಗೆ ಎಬ್ಬಿಸಿದನು. ಇಲ್ಲಿ ಬಂದಿರುವಂತ ಸಾಮ್ ಪಾಸ್ಟ್ನೊಂದಿಗೆ ಎಬ್ಬಿಸಿದನು. ಹೇಳ್ರಪ್ಪ, ಇಲ್ಲಿ ಮಾಡಿದಂತ ಎಲ್ಲಾ ಶ್ರೀಮಂತದಲ್ಲೇ ದೊಡ್ಡ ಶ್ರೀಮಂತನ ಆತನ ನಾಮದಲ್ಲಿ ಎಬ್ಬಿಸಿದನು. ಅರ್ಥ ಆಗ್ತಾ ಇದೆಯಾ? ನಾವು ದೇವರ ಕಡೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದೇ ಒಂದು ದಾರಿ, ನಾನು ದೇವರ ಕಡೆಗೆ ತಿರುಗಬೇಕು ಅಂತ ಹೇಳಿದ್ರೆ ಒಂದೇ ಒಂದು ದಾರಿ, ನನ್ನ ಜೀವನದಲ್ಲಿ ಒಂದು ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಒಂದೇ ಒಂದು ದಾರಿ, ನನ್ನ ಕೀಳಾದ ಸ್ಥಿತಿಯನ್ನು ಮೇಲಕ್ಕೆ ಎತ್ತಲು ಇರುವಂತ ಒಂದೇ ಒಂದು ದಾರಿ, ನನಗೆ ಬೇಕಾದಂತ ಎಲ್ಲಾ ಅಗತ್ಯಗಳನ್ನು ನನಗೆ ಬೇಕು ಅಂತ ಹೇಳಿದ್ರೆ ಅದನ್ನು ಅಗತ್ಯವನ್ನು ಪೂರ್ತಿಗೊಳಿಸುವಂತದಕ್ಕೆ ಇರುವಂತ ಒಂದೇ ಒಂದು ದಾರಿ, ನನ್ನ ಸಮಸ್ಯೆಗಳನ್ನೆಲ್ಲ, ನನ್ನ ಕಷ್ಟಗಳನ್ನೆಲ್ಲ, ನನ್ನ ದುಃಖಗಳನ್ನೆಲ್ಲ, ನನ್ನ ಕಣ್ಣೀರುಗಳನ್ನೆಲ್ಲ ಎಲ್ಲ ಕಾಲದಲ್ಲೂ ಒಂದು ಬಿಡುಗಡೆ ಬೇಕು ಅಂತ ಹೇಳಿದ್ರೆ ಅದು ಒಂದೇ ಒಂದು ದಾರಿ, ಯೇಸು ಕ್ರಿಸ್ತುವಿನ ದಾರಿ ಮಾತ್ರವೇ. ಯಾಕಂತ ಹೇಳಿದ್ರೆ ಆತನೊಂದಿಗೆ ಮಾತ್ರವೇ ನನ್ನನ್ನು ಎಬ್ಬಿಸಿದ್ದಾನೆ, ಬೇರೆ ಯಾರಿಗೂ ಅಲ್ಲ. ಬ್ರದರ್, ನನಗೆ ಒಂದು ಹುಡುಗ ಚೆನ್ನಾಗಿ ತುಂಬಾ ಪ್ರೀತಿ ಮಾಡ್ತಾನೆ, ಅವನಂದ್ರೆ ತುಂಬಾ ಇಷ್ಟ, ಆದ್ರೆ ಅವನಿಂದ ನಿನ್ನ ಪ್ರಾಣವನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಹಲೋ, ಇದೀರಾ ಬ್ರದರ್? ನನ್ನ ಅಪ್ಪ ಹೇಳ್ಬಿಟ್ರೆ ಸಾಕು, ನಮ್ಮ ಅಪ್ಪ ನಾನು ಏನ್ ಹೇಳಿದ್ರೆ ನನಗೆ ತಗೊಂಡು ಕೊಟ್ಬಿಡ್ತಾರೆ. ನಮ್ಮ ಅಪ್ಪದಿಂದ ಕೊಡದೇ ಇರೋದು ಏನಿಲ್ಲ ಗೊತ್ತಾ, ಎಲ್ಲ ಕೊಟ್ಬಿಡ್ತಾರೆ ನಮ್ಮ ಅಪ್ಪ. ನಿಮ್ಮ ಅಪ್ಪದಿಂದ ಎಲ್ಲನೂ ಕೊಡ್ಲಿಕ್ಕೆ ಸಾಧ್ಯ, ಆದ್ರೆ ನಿನ್ನ ಮತ್ತೆ ಜೀವಂತ ಬದುಕಿಸ್ಲಿಕ್ಕೆ ಸಾಧ್ಯವಿಲ್ಲ. ಹೆಸರು ನನ್ನ ಜೊತೆಯಲ್ಲಿ ಆಮೇಲೆ ಕ್ರಿಸ್ಮಸ್ ನ ಕೊಂಡಾಡ್ತಾ ಇದ್ದೇವೆ. ಯಾವುದಕ್ಕೆ ಕೊಂಡಾಡ್ತಾ ಇದ್ದೇವೆ? ಕ್ರಿಸ್ಮಸ್ ನ ಕೊಂಡಾಡ್ತಾ ಇರೋ ಕಾರಣ ದೇವರು ನನ್ನನ್ನು ರಕ್ಷಿಸಿದ, ಆದ್ರಿಂದ ನಾನು ಕ್ರಿಸ್ಮಸ್ ನ ಕೊಂಡಾಡ್ತಾ ಇದ್ದೀನಿ. ಆಮೇಲೆ ಹಾಲೆಲೂಯಾ. ಹೀಗೆ ಕ್ರಿಸ್ತು ಬಗ್ಗೆ ಹೇಳೋದಿಕ್ಕೆ ನಾನು ಒಂದು ಕ್ರಿಸ್ತವನಲ್ಲ. ಅಲ್ಲೋ, ಸ್ವಲ್ಪ ಗಮನಿಸಿ, ಮುಖ್ಯವಾದಂತ ಪಾಠ. ಇಷ್ಟರಿಗೂ ದೇವರ ವಾಕ್ಯ ಸತ್ತೋಗಿದ್ದನ್ನೆಲ್ಲ ಜೀವಂತವಾಗಿ ಎಬ್ಬಿಸ್ತು ಅಂತ ಹೇಳ್ತಾ ಇದ್ವಿ ಗೊತ್ತಾ? ಅದು ಮುಖ್ಯವಾದ ಒಂದು ಜೀವಂತವಂತ ಒಂದು ಸಾಕ್ಷಿ ನಿಮ್ಗೆ ಹೇಳ್ತೀನಿ. ಇಷ್ಟೊಂದು ಕ್ರಿಸ್ತ ಬಗ್ಗೆ ಹಿಂಗೆಲ್ಲ ಹೇಳ್ತಾ ಇದ್ದೀನಲ್ವಾ, ಈ ಕ್ರಿಸ್ತನ್ ಬಗ್ಗೆ ಹೇಳೋದಿಕ್ಕೆ ನಾನು ಒಂದು ಕ್ರಿಸ್ತವನಲ್ಲ. ಒಂದು ವೇಳೆ ನಿಮ್ ತಂದೆ ಪಾಸ್ಟ್ರ, ಒಂದು ವೇಳೆ ನಿಮ್ ತಾಯಿ ಯಾರಾದ್ರೂ ಕ್ರೈಸ್ತ ಕುಟುಂಬದಿಂದ ಬಂದ್ರ, ಇಲ್ಲ ರೀ, ನಮ್ಮ ತಂದೆನೂ ಕ್ರೈಸ್ತರಲ್ಲ, ನಮ್ಮ ತಾಯಿನೂ ಕ್ರೈಸ್ತರಲ್ಲ, ನಾನು ಕ್ರೈಸ್ತ ಕುಟುಂಬದವನಲ್ಲ. ನಾನು ಚಿಕ್ಕ ವಯಸ್ಸಿನಲ್ಲೇ ನನ್ನ ಕುಟುಂಬನ ಬಿಟ್ಟು ಬಂದ್ಬಿಟ್ಟೆ ಆಚೆಗೆ. ಕುಟುಂಬದಲ್ಲಿ ಇದ್ದಂತ ಕಷ್ಟ, ಕುಟುಂಬದಲ್ಲಿ ಇದ್ದಂತ ದರಿದ್ರ, ಕುಟುಂಬದಲ್ಲಿ ಇರುವಂತ ಯಾವಾಗ್ಲೂ ಕಣ್ಣೀರು ನೋಡಿ 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 ಚಿಕ್ಕ ವಯಸ್ಸಿನಲ್ಲೇ ತುಂಬಾ ಏಟಾಗಿ ಈ ಕುಟುಂಬನೇ ಬೇಡ ಅಂತ ಹೊರಗೆ ಬಂದು ಒಂದು 3 ತಿಂಗಳು 6 ತಿಂಗಳು ನನ್ನ ಸ್ನೇಹಿತ ಜೊತೆ ಅಲ್ಲೆಲ್ಲ ಅಳ್ಗಾಡ್ತಾ ಇದ್ದೆ. ಏನ್ ಮಾಡ್ತಾ ಇದ್ದೆ? ಚೆನ್ನಾಗಿ ಹೇಳ್ರಿ, ಅಲ್ಲಲ್ಲಿ ಆಮೇಲೆ ಹಲ್ಲೆಲೂಯಾ, ಅಲ್ಲೆಲ್ಲ ಅಲ್ದಾಡ್ತಾ ಇದ್ದೆ. ಒಂದು ದಿವಸ ಬಂತು, ಎಲ್ಲರೂ ನನ್ನ ಬಿಟ್ಟು ಹೋಗುವಂತ ಸಮಯ. ಅಷ್ಟು ಸ್ನೇಹಿತರು ಇದ್ದು ನನ್ನ ಜೊತೆಯಲ್ಲಿ. ಒಂದ್ ದಿವಸ ಬಂತು, ಎಲ್ಲಾ ಬಿಟ್ಟು ನಾನು ಹೋಗ್ಬಿಟ್ರು. ಅದಾದ್ಮೇಲೆ ಏನಾಯ್ತು, ಮತ್ತೆ ನಾನು ಬೀದಿಗೆ ಬಂದೆ. ನೀವು ನಂಬೋದಿಲ್ಲ, ನೀವು ನಂಬ್ತಿರೋ ಇರೋ ಅಂತ ಗೊತ್ತಿಲ್ಲ, ಇರೋ ಸತ್ಯವನ್ನು ನಾನು ಹೇಳ್ತಾ ಇದ್ದೀನಿ. ರೋಡ್ ಬೀದಿಗಳನ್ನ ನಿದ್ದೆ ಮಾಡ್ತಾ ಇದ್ದೆ. ಈ ಅಂಗಡಿ ಕೆಳಗಡೆ ರೋಡ್ ಅಲ್ಲಿ ಅಂಗಡಿಗಳಿರುತ್ತೆ ಗೊತ್ತಾ, ಆ ಸೈಡ್ ನಿದ್ದೆ ಮಾಡ್ತಾ ಇದ್ದೆ. ಯಾವಾಗಪ್ಪ ಈ ಅಂಗಡಿ ಮುಚ್ತಾರೆ, ನಿದ್ದೆ ಮಾಡಕ್ಕೆ ಜಾಗ ಬೇಕಾಗುತ್ತಂತ ಅಲ್ಲೇ ಕಾಯ್ತಾ ಇದ್ದೆ. ಅಂಗಡಿ ಮುಚ್ಚೋರ್ಗು ತಿನ್ನೋದು ಊಟ ಇರ್ಲಿಲ್ಲ. ಯಾವ್ದತ್ರ ಹೋಗಿ ಕುಡಿಯಕ್ಕೆ ನೀರ್ ಕೇಟ್ರು ನನ್ನ ನೋಡಿಯೇ ನನ್ನ ಬೈದ್ ಕಳಿಸ್ಬಿಡ್ತಾ ಇದ್ರು. ನೀರ್ ಕೇಳಿದ್ರೆ ನನ್ ಇದ್ದ ಲಕ್ಷಣ ಹತ್ರ ಉದ್ದು ಕೂದಲು, ಹಾಕೊಳಕ್ ಬಟ್ಟೆ ಇರ್ತಿರ್ಲಿಲ್ಲ. ಇದೀರಾ ಎಲ್ಲ ನೀವು ಒಂಥರ ನೋಡ್ತಾ ಇದ್ದೀರಾ, ಹಾಕೊಳಕ್ ಬಟ್ಟೆ ಇರ್ತಿರ್ಲಿಲ್ಲ. 6 ತಿಂಗಳು 1 ವರ್ಷ ಆದ್ರೂ ಕೂಡ ಒಂದೇ ಬಟ್ಟೆನೇ ಹಾಕೊಂತ ಇದ್ದೆ. ಇದು ನಿಜ ರೀ, ಹೇಳ್ತಿರೋದು ಎಲ್ಲಾನು ಸತ್ಯನೇ. ಹಾಕೊಳಕ್ ಒಂದೇ ಬಟ್ಟೆ, ನೈಟ್ ಆದ್ರೆ ಆ ಬಟ್ಟೆನ ತಿರ್ಸ್ಕೊಂಡು ಮಾಡ್ಕೊಂತ ಇದ್ದೆ, ಹಾಕೊಂಡ್ ಮಾಡ್ಕೊಂತ ಇದ್ದೆ.
ಬೆಳಗ್ಗೆ ಆದ್ರೆ ಅದೇ ಬಟನ್ ಮತ್ತೆ ಓದ್ಬಿಟ್ಟು ತಿರ್ಸ್ಕೊಂಡು ಮತ್ತೆ ಚೆನ್ನಾಗಿ ಹಾಕೋದು, ಮುಂದೆ ಹಾಕೊಂತ. ಹೀಗೆ ನನ್ನ ಜೀವನ ಇರ್ತಾ ಇದ್ದು, ಜೀವನದ ಮೇಲೆ ಒಂದು ಕೋಪ, ಯಾಕಪ್ಪ ನಾನು ಜೀವಂತವಾಗಿ ಅಂತ ಒಂದು ಅಲಕ್ಷ್ಯ, ಒಂದು ಒಂದು ಏನ್ ಹೇಳುದು, ಯಾರು ನೋಡಿದ್ರು ನಾನು ಪ್ರೀತಿಯಿಂದ ಮಾತಾಡ್ತಾ ಇರ್ಲಿಲ್ಲ. ಯಾರು ನೋಡಿದ್ರು ಹಂಗೆ ಮೇಲಿನ ಬಿಡೋದೆ ಹೋಗ ಮಾಡ ಅಂತ ಹಂಗೆ ಅವ್ರು ಯಾರು ಹೋಗಿ ಮಾತಾಡ್ಸೋದು. ಈ ಜೀವನನೇ ಒಂದು ವಿರುದ್ಧ. ಈ ಲೈಫೇ ಒಂದು ಬಡಪ್ಪ, ಏನಪ್ಪ ಇಂಥ ಲೈಫ್ ಅಂತ ಹೇಳಿ ಹೋಗ್ತಾ 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 ನನ್ನ ಸ್ಥಿತಿ, ರೋಡಲ್ಲಿ ಹೋಗೋರು ಬರೋಣ ಹೊಡೆದು ಚಾಕುನ ತೋರಿಸಿ, ಇವತ್ತು 4-5 3 ಮೈಕ್ ಇದೆ, ಸ್ಪೀಕರ್ ಇದೆ ಆಚ ಕಡೆ, ಎಲ್ಲರಿಗೂ ಕೇಳಿಸಂಗಿದೆ, ಕೇಳಿಸ್ಲಿ ಪರವಾಗಿಲ್ಲ. ಚಾಕುನ ತೋರಿಸಿ ಹೋಗೋರು ಬರೋರ್ನ ದುಡ್ಡು ಕಿಳ್ತಾ ಇದ್ದೆ. ಹೊಟ್ಟೆ ಹಸು ಪಾಡು, ಹೊಟ್ಟೆ ಹಸು ದುಡ್ಡಿಲ್ಲ, ಕೆಲಸ ಹೋಗಿ ಕೇಳಿದ್ರೆ ಕೆಲಸ ಕೊಡ್ತಾ ಇರಲಿಲ್ಲ. ನನ್ನ ಹೊಟ್ಟೆ ಹಸುಗೋಸ್ಕರ ಈ ಕೆಲಸ ಸ್ಟಾರ್ಟ್ ಮಾಡಿದೆ. ಹೀಗೆ ಮಾಡ್ತಾ 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 ಪೊಲೀಸವ್ರ ಕಾಟ, ಪೊಲೀಸ್ ಭಯ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದ್ರೆ ಆ ಕನ್ಸ್ಟ್ರಕ್ಷನ್ ಮೇಲೆ ಹೋಗಿ ಮಾಡ್ಕೊಂತ ಇದ್ದೆ, ಯಾರು ಕಣ್ಣು ಕಾಣಿಸ್ಬಾರ್ದು ಅಂತ ಹೇಳಿ. ಅಲ್ಲೂ ಕೂಡ ಏನ್ ಮಾಡ್ತಾ ಇದ್ದ, ಬಿಲ್ಡಿಂಗ್ ವಾಚ್ಮ್ಯಾನ್ 2 ಗಂಟೆ 3 ಗಂಟೆಗೆ ನನ್ನ ಎಗ್ಗಿಸಿ ಒತ್ತಿ ನೀರ್ ಹಾಕಿ ಹೋಗಲಿ ಅಂತ ಬೈಕ್ ಕಳಿಸ್ತಾ ಇದ್ದ. ಇದರಿಂದ ಕುಡುಕ್ತನ, ಭಯಂಕರ ಕುಡುಕು. ಈ ಕುಡಿ ಅಭ್ಯಾಸದಿಂದ ನಾನು ತುಂಬಾ ಎಷ್ಟು ಹೆಂಗಿತ್ತು ಅಂತ ಹೇಳಿದ್ರೆ, ಒಂದು ವೇಳೆ ನಾನು ಕೋಲಾರದಲ್ಲಿ ಕುಡಿದ್ಬಿಟ್ಟು ಬಿದ್ದೋಗ್ಬಿಟ್ಟಿದ್ರೆ ಬೆಳಿಗ್ಗೆ ಹೇಳುವಾಗ ಹೊಸಕೋಟೆಯಲ್ಲಿ ನೀರ್ತಾ ಇದ್ದೆ. ನಾನು ಹೆಂಗೆ ಹೊಸಕೋಟೆಗೆ ಹೋಗ್ತಾ ಇದ್ದೀನಿ, ಏನ್ ಮಾಡ್ತೀನಿ, ನಾನು ಯಾರನ್ನ ಕರ್ಕೊಂಡು ಹೋದ್ರು ಅಂತ ನನಗೇನು ಅರ್ಥನೇ ಆಗ್ತಾ ಇರ್ಲಿಲ್ಲ. ಅಷ್ಟು ಒಂದು ಕುಡುಕ್ತನ, ಅಷ್ಟು ಒಂದು ನಶ ಅದರಲ್ಲಿದ್ದೆ. ಹೋಗ್ತಾ 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 24 hours 24 ಗಂಟೆನೂ ನಾನು ಡ್ರಗ್ ಅಡಿಕ್ಟ್ ಆಗಿದ್ದೆ. ಡ್ರಗ್ಸ್ ಇಲ್ಲ ನನಗೆ ನಡೆಯಕ್ ಆಗ್ತಾ ಇರಲಿಲ್ಲ, ಡ್ರಗ್ಸ್ ಇಲ್ಲ ನನಗೆ ಮಾತಾಡಕ್ಕೂ ಆಗ್ತಾ ಇರಲಿಲ್ಲ. ಡ್ರಗ್ಸ್ ಮಾತ್ರ ಇಲ್ಲ ಅಂತಂದ್ರೆ ಸೈಕೋವಾಗಿ ನಾನು ಆಕ್ಟ್ ಮಾಡ್ಬಿಡ್ತಾ ಇದ್ದೆ, ಕಿಚ್ಕೊಳ್ತಾ ಇದ್ದೆ, ಹೂ ಅಂತ ಮಾಡ್ತಾ ಇದ್ದೆ, ಗೋಡೆ ಹೋಗ್ಬಿಟ್ಟು ಕುತ್ಕೊಳ್ತಾ ಇದ್ದೆ, ಎಲ್ಲ ಊದ್ಕೊಂಡ್ಬಿಡ್ತಾ ಇತ್ತು, ರಥ ಮಾಡ್ತಾ ಇತ್ತು. ಸ್ವಲ್ಪ ಸಮಯ ನನಗೆ ಇದು ನನ್ನ ಭಯ ಪಡ್ಕೊಂಡೆ. ಎಷ್ಟೋ ಜನ ಏನಾದ್ರು ಮಾಡಿ ಡ್ರಗ್ಸ್ ಕೊಟ್ಬಿಡೋದು, ಅಯ್ಯೋ ಇವ್ನ ಕಾಲ ತಡೆಯಕ್ ಆಗಲ್ಲಪ್ಪ ಅಂತ. ಎಷ್ಟೊಂದ್ಸಲಿ ಸಾಯ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಏನ್ ಲೈಫ್ ಇದು, ಇದೊಂದು ಲೈಫ್. ಅಲೋ, ಸತ್ತವರಾಗಿದ್ದ ನಿಮ್ಮನ್ನು ಪಾಪದ ದೆಸೆಯಿಂದ, ಅಲೋ ಇದೀರಾ, ಈ ಪ್ರಪಂಚದಲ್ಲಿ ಇರುವಂತಹ ಪಾಪಗಳು ಮನುಷ್ಯನನ್ನ ಯಾವ ಸ್ಥಿತಿಗೆ ತರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಒಂದು ದೊಡ್ಡ ಸಾಕ್ಷಿ. ಇದಕ್ಕೆ ಆಮೇಲೆ ಅಂತ ಹೇಳ್ಬಾರ್ದು. ಕಷ್ಟ. ಎಷ್ಟೊಂದ್ಸಲಿ ರೋಡ್ ಸೈಡ್ ಕುತ್ಕೊಂಡು ಅಳ್ತಾ ಇದ್ದೆ, ಬಟ್ಟೆ ಎಲ್ಲ ನೆಂದೋಗ್ಬಿಡ್ತದೆ, ಹಿಂಗ್ ಮಾಡಿದ್ರೆ ನೀರ್ ಹಂಗೆ ಬರ್ತಾ ಇತ್ತು, ಅಷ್ಟು ಅಳ್ತಾ ಇದ್ದೆ. ನಾನು ಕಾಪಾಡಕ್ಕೆ ಯಾರು ಇಲ್ವಾ, ನನ್ನ ಜೀವನ ಇಷ್ಟೇನಾ, ನನಗೊಂದು ಬದಲಾವಣೆ ಆಗಲ್ವಾ, ನಾನು ಒಂದೇ ಲೈಫ್, ಒಳ್ಳೆ ಲೈಫ್ ನನ್ನ ಕಾಲಿಗೆ ಇಡೋದಿಲ್ವಾ, ನನ್ನ ಮದುವೆ ಆಗುತ್ತಾ, ನನ್ನ ಕುಟುಂಬದಿಂದ ನಾನು ಚೆನ್ನಾಗಿ ಇರ್ತೀನ, ಸಂತೋಷವಾಗಿ ಇರ್ತೀನ, ಸಮಾಧಾನವಾಗಿ ಇರ್ತೀನ, ಒಳ್ಳೆ ಕೆಲಸ ನಾನು ಮಾಡ್ತೀನ, ಮತ್ತೊಬ್ಬರ ಮುಂಚೆ ಇವ್ರಿಗೆಲ್ಲರೂ ಮುಂಚೆ ನನಗೆ ಚೆನ್ನಾಗಿ ಬಾಳ ತೋರಿಸ್ತೀನ ಅಂತ ನಂಬಿಕೆ ಇಲ್ಲ. ಯಾವಾಗ ನೋಡಿದ್ರು ಅಳು, ಯಾವಾಗ ನೋಡಿದ್ರು ಕಣ್ಣೀರು. ಇದು ಸರಿ, ಈ ಲೈಫ್ ಬೇಡ, ಮುಗಿಸ್ಕೊಂಡ್ಬಿಡೋಣ ಅಂತ ಎಷ್ಟೊಂದ್ಸಲಿ ಸೂಸೈಡ್ ಮಾಡ್ಕೊಳ್ಳೋದು ನಾನು ಹೋಗಿದ್ದೀನಿ. ಯಾವುದೋ ಒಂದು ಚಿಕ್ಕ ಥಾಟ್ಸ್, ಯಾವುದೋ ಒಂದು ಚಿಕ್ಕ ಒಂದು ಆಲೋಚನೆ ನಾನು ಹೇಗಾದ್ರೂ ಅಲ್ಲಿಂದ ಕರ್ಕೊಂಡು ಬಂದ್ಬಿಡೋದು. ಚಿಕ್ಕ ವಯಸ್ಸಲ್ಲಿ ನಾನು ಇವಾಗ್ಲೂ ಕೇಳಿದ್ದೀನಿ, ಡೋರಲ್ಲಿ ಬೈತಾ ಇದ್ರಂತೆ, ಏನಂತ, ಇಂದು ಹೋಗಿ ನಾಳೆ ಬಾ. ಕೇಳಿದಿರಾ ಇದನ್ನ? ಪಿಶಾಚಿ ಬರುತ್ತೆ ಅಂತ ಡೋರಲ್ಲಿ ಬೈತಾ ಇದ್ರಂತೆ. ಅದನ್ನ ಓದ್ಬಿಟ್ಟು ಪಿಶಾಚಿ ಹೋಗ್ಬಿಟ್ಟು ನಾಳೆ ಬರ್ತಾ ಇದ್ದಂತೆ. ಆತರ ಇವತ್ತು ಬೇಡ ನಾಳೆ ಸಾಯನ, ಇವತ್ತು ಬೇಡ ನಾಳೆ ಸಾಯನ ಅಂತ ಒಂದೊಂದು ದಿವಸನೂ ಯಾವುದೋ ಒಂದು ಆಲೋಚನೆ ನಂಗೆ ತಳ್ಕೊಂಡೇ ಬಂತು. ಒಂದು ದಿನ ಬಂತು ರೀ, ಪಕ್ಕದವ್ರಿಗೆ ಹೇಳಿ, ಯೇಸು ಸ್ವಾಮಿ ಹುಟ್ಟಿದಬ್ಬ ಅಂತ ಇವತ್ತು. ಯೇಸು ಹುಟ್ಟಿದಬ್ಬ. ಕಾರಣ ಏನ್ ಗೊತ್ತಾ? ಆತನು ನನ್ನನ್ನು ರಕ್ಷಿಸಲು ಹುಟ್ಟಿದ. ಆಮೇಲೆ ಹಲ್ಲೆಲೂಯಾ. ಒಂದ್ ದಿವಸ ಬಂತು, ನನ್ನ ನೋಡಿ ನನ್ನ ಸಹೋದರ ಬಂದು ಯೇಸು ಸ್ವಾಮಿ ಬಗ್ಗೆ ಹೇಳ್ದ. ಯೇಸು ಸ್ವಾಮಿ ಬಗ್ಗೆ ಹೇಳುವಾಗಲೇ ನನ್ನಲ್ಲಿ ಯಾವುದೋ ಒಂದು ಸಮಾಧಾನ, ದೈವಿಕವಾದ ಒಂದು ಸಮಾಧಾನ, ಒಂದು ನಂಬಿಕೆ, ನನ್ನ ಒಳಗೆ ಒಂದು ವಿಶ್ವಾಸ. ಓಕೆ, ಇದುವರೆಗೂ ನಾನು ಯಾವುದೋ ತಪ್ಪುದಲ್ಲಿ ನಡೀತಾ ಇದ್ದೆ, ಯಾವುದೋ ತಪ್ಪು ಕಾರ್ಯದಲ್ಲಿ ನಾನು ನಡೆಸ್ತಾ ಇದ್ದೆ. ಇನ್ನು ಮೇಲೆ ಒಂದು ವೇಳೆ ಯೇಸು ಸ್ವಾಮಿನ ನಾನು ಹಿಂಬಾಲಿಸಿ ನೋಡೋಣ
ಅಂತ ಅವತ್ತಿನ ದಿವಸ ನಾನು ತೀರ್ಮಾನ ಮಾಡಿದೆ. ಒಂದು ವೇಳೆ ಯೇಸು ಸ್ವಾಮಿ ಹೇಳ್ತಾರಲ್ಲ ಪಾಸ್ಟರ್, ಯಾವಾಗ ನೋಡಿದ್ರು ಯೇಸು ಸ್ವಾಮಿ ಒಳ್ಳೆಯವನು, ಯೇಸು ಸ್ವಾಮಿ ಅದ್ಭುತನು, ಈ ಪಾಸ್ಟರ್ ಯಾವಾಗ ಮನೆ ಹತ್ರ ಎಲ್ಲ ಬಂದು ಹೇಳ್ತಾನೆ ಇರ್ತಾರಲ್ಲ, ಅಮ್ಮ ಯೇಸು ಸ್ವಾಮಿ ನಂಬಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಈ ಪಾಸ್ಟರ್ ಅವಾಗ ಹೋಗೋರು ಬರೋಲ್ಲ ಹೇಳ್ತಾರಲ್ಲ, ಬ್ರದರ್ ಒಂದ್ ದಿವಸ ಚರ್ಚ್ ಬನ್ನಿ, ಬ್ರದರ್ ಒಂದ್ ದಿವಸ ಚರ್ಚ್ ಬನ್ನಿ ಅಂತ ಕರೀತಾರಲ್ಲ. ಈ ಪಾಸ್ಟರ್ ಯಾವಾಗ ಯೇಸು ಒಳ್ಳೆಯರು 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 ಅಂತ ಹೇಳ್ತಾರಲ್ಲ, ಹಾಗೆಯೇ ಅವತ್ತು ಒಂದು ಹುಡುಗ ನನ್ನ ಸ್ನೇಹಿತ ನನ್ನ ಹತ್ರ ಬಂದು, ಯೇಸು ಸ್ವಾಮಿ ತುಂಬಾ ಒಳ್ಳೆಯವರು, ಆತ ನೀನ್ ನೋಡು, ನಿನ್ನ ಜೀವನ ಬದಲಾವಣೆ ಆಗುತ್ತೆ, ನಿನ್ನ ಜೀವನವನ್ನು ಕೆಳಗೆ ಬಿದ್ದ ನಿನ್ನ ಜೀವನ ಮೇಲಕ್ಕೆ ದೇವರು ಎತ್ತುತ್ತಾನೆ, ಕಷ್ಟ ಕಣ್ಣೀರು ಯಾವಾಗ ತುಂಬಿರುವಂತ ನಿನ್ನ ಜೀವನವನ್ನ ಆತನು, ಆ ಯೇಸು ಸ್ವಾಮಿ ನಿನ್ನ ಜೀವನವನ್ನೇ ಬದಲಾಯಿಸಲು ಶಕ್ತವಾಗಿದ್ದಾನೆ. ಈ ಯೇಸು ಸ್ವಾಮಿನ ಮಾತ್ರ ನೀ ನಂಬಿ ನೋಡು, ನಿನ್ನ ಜೀವನ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದ. ಅವತ್ತು ಅವನು ಮಾತಾಡಿದ ಆ ವಾಕ್ಯ ನನ್ನೊಳಗೆ ಯಾವುದೋ ಒಂದು ಬಲ, ಯಾವುದೋ ಒಂದು ವಿಶ್ವಾಸ, ಯಾವುದೋ ಒಂದು ಸಮಾಧಾನ, ಯಾವುದೋ ಒಂದು ನಂಬಿಕೆ. ಓಕೆ, ಇಷ್ಟು ದಿವಸ ನಾನು ಟ್ರೈ ಮಾಡ್ಬಿಟ್ಟೆ. ಕೊನೆಯದಾಗಿ ಕಡೆಯಾಗಿ ಯೇಸು ಸ್ವಾಮಿ ಒಂದ್ಸಲಿ ಒಂದು ಸ್ವಲ್ಪ ದಿವಸ ಹಂಗೆ ಫಾಲೋ ಮಾಡ್ಬಿಟ್ಟು, ಯೇಸು ಸ್ವಾಮಿ ಒಳ್ಳೆಯವನ ಇಲ್ವಾ, ಅದ್ಭುತ ಮಾಡ್ತಾನ ಇಲ್ವಾ ಅಂತ ಒಂದು ಕ್ವೆಶ್ಚನ್ ಮಾರ್ಕಿಂದ ನನ್ನ ಜೀವನವನ್ನು ಸ್ಟಾರ್ಟ್ ಮಾಡಿದೆ. ಇವತ್ತಿಗೆ ಯೇಸು ಸ್ವಾಮಿ ನಂಬಿ 18 ವರ್ಷ ಆಯ್ತು. ಇವಾಗ ನಾನು ಓಡ್ತಾನೇ ಯೇಸು ಸ್ವಾಮಿಗೋಸ್ಕರ. ಆಮೇನ್ ರೀ, ಹೇಳ್ರಿ ರೀ ಆಮೇನ್ ರೀ, ಒಂದ್ ಚೆನ್ನಾಗಿ ಹೇಳ್ರಿ ರೀ ಆಮೇನ್. ಅಪ್ಪ ನಗ್ನಗ್ತಾ ಹೇಳ್ರಮ್ಮ, ಅಮ್ಮ ಸ್ವಲ್ಪ ನಗ್ನಗ್ತಾ ಹೇಳ್ರಮ್ಮ ಆಮೇನ್. ಹಲ್ಲೆಲೂಯಾ. ಯೇಸು ಸ್ವಾಮಿನ ನಂಬಿರುವಂತ ಮನುಷ್ಯನ ಜೀವನ ಬದಲಾವಣೆ ನಿಶ್ಚಯ. ಆಮೇಲೆ ಇವತ್ತು ನನಗೊಂದು ಒಳ್ಳೆ ಮನೆ, ಒಳ್ಳೆ ಕುಟುಂಬ, ಒಳ್ಳೆ ನನ್ನ ಮಗ, ನನಗೊಂದು ವಯಸ್ಸಿನ ಮಗ ಇದ್ದಾನೆ, 7 ವರ್ಷದಲ್ಲಿ ನನ್ನ ಮಗ. ಕುಟುಂಬ ತುಂಬಾ ಸಂತೋಷವಾಗಿದೆ, ಎಲ್ಲಿ ಹೋದ್ರೂ ಆಶೀರ್ವಾದವಾಗಿದ್ದೀನಿ. ಕಾರಣ ಯೇಸು ಸ್ವಾಮಿ ಭೂಮಿಗೆ ಹುಟ್ಟಿದ್ರಿಂದ. ಆಮೇಲೆ ಕ್ರಿಸ್ಮಸ್ ಯಾವುದೋ ಅಂತ ಹೇಳಿ ಕೊಂಡಾಡೋದಲ್ಲ. ಕ್ರಿಸ್ಮಸ್ ಕೊಂಡಾಡಲಿಕ್ಕೆ ಮುಖ್ಯವಾದ ಕಾರಣ ಆತನು ನನ್ನನ್ನು ರಕ್ಷಿಸಲು ಈ ಭೂಮಿಗೆ ಬಂದನು. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಸ್ವಾಮಿ ತುಂಬಾ ದೂರ ಇದ್ದಾರ, ಆತನ ನಂಬೇಕಾದ್ರೆ ನಾನು ಏನ್ ಮಾಡ್ಬೇಕು? ರೋಮಾಪುರದವರಿಗೆ ಬಂದ 10ನೇ ಅಧ್ಯಾಯ 10ನೇ ವರ್ಷನ ಬೇಗ ಮುಗಿಸಿ ನಾನು ಮುಗಿಸ್ತಾ ಇದ್ದೀನಿ ಈಗ. ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿಯೇ ಇದೆ, ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆಯ ವಿಷಯವಾದ ವಾಕ್ಯವೇ. ಹಲೋ, ಯಾವ ವಾಕ್ಯ? ಯೇಸು ಸ್ವಾಮಿನ ನಂಬರಿ ಅಂತ ಹೇಳಿದ್ರಲ್ವಾ? ಯೇಸು ಸ್ವಾಮಿ ನಿಮಗೆ ಬಿಡುಗಡೆ ಕೊಡ್ತಾರೆ ಅಂತ ಹೇಳಿದ್ನಲ್ವಾ? ಯೇಸು ಸ್ವಾಮಿ ನಮ್ಮದವರಿಗೆ ನಿಶ್ಚಯವಾಗ್ಲೂ ಅವಮಾನವೇ ಇಲ್ಲ ಅಂತ ಹೇಳಿದ್ನಲ್ವಾ? ಯೇಸು ಸ್ವಾಮಿ ನಂಬಿದವರ ಜೀವನದಲ್ಲಿ ಒಂದು ದೊಡ್ಡ ಕಾರ್ಯಗಳನ್ನು, ಅದ್ಭುತಗಳನ್ನು ನೋಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ನಲ್ಲ. ಆ ವಾಕ್ಯವು ನನ್ನ ಬಾಯಿಯ ಹತ್ತರದಲ್ಲಿ ಇದಂತೆ. ಎಲ್ಲಿದೆ? ನಾನೆಲ್ಲೋ ಹುಡ್ಕೊಂಡು ಓಡ್ಬೇಕಾಗಿರೋದಿಲ್ಲ. ನಾನೇನು ಮಾಡ್ಕೊಂಡು ಹಂಗೆ ಮಾಡ್ಕೊಂಡು ದೇವರನ್ನ ಮೆಚ್ಚಿಸ್ಲಿಕ್ಕೆ ಏನು ಮಾಡ್ಬೇಕಾಗಿರೋ ಇಲ್ಲ. ಹಲೋ, ಗಮನಿಸಿ. ನನ್ನ ಪುಣ್ಯ ಕಾರ್ಯ ದೇವರಿಗೆ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಹಂಗೆಲ್ಲ ಮಾಡಿ ದೇವ್ರನ್ನ ನನ್ನ ಕಡೆ ತಿರುಗಿಸ್ಬೇಕು ಅಂತ ಇಲ್ಲ. ಆ ತರ ಏನಿಲ್ಲ. ಇದು ಬಹಳ ಒಳ್ಳೆ ದೇವರು ಯೇಸು. ಆಮೇಲೆ ಯೇಸು ಬಹಳ ಒಳ್ಳೆ ದೇವರು. ಏನ್ ಹೇಳ್ತಾನೆ ಗೊತ್ತಾ? ಮತ್ತೆ ನಿಮ್ಗೋಸ್ಕರ ಓದ್ತೀನಿ ನೋಡಿ. ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆಯ ವಿಷಯವಾದ ವಾಕ್ಯವೇ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ, ನೀನು ಶ್ರೀಮಂತವಾಗಿರ್ಬೋದು, ನೀನು ಬಡವನಾಗಿರ್ಬೋದು, ನೀನು ಆ ಜಾತಿ ಆಗಿರ್ಬೋದು, ಹೇಳಿ ನೋಡೋಣ, ನೀನು ಆ ಜಾತಿ ಆಗಿರ್ಬೋದು, ನೀನು ಆ ಜಾತಿ ಆಗಿರ್ಬೋದು,
ನೀನ್ ದೊಡ್ಡವನಾಗಿರ್ಬೋದು, ನೀನು ಶ್ರೀಮಂತರಾಗಿರ್ಬೋದು, ನೀನು ಒಂದಕ್ಕೂ ಪ್ರಯೋಜನವಾಗಿನೇ ಇಲ್ದಿರ್ಬೋದು, ನೀನು ಎಲ್ಲದಕ್ಕೂ ಶ್ರೇಷ್ಠವಾಗಿರ್ಬೋದು. ಆದರೆ ಯಾವನಾದರೂ ಯೇಸುವಿನ ನಾಮವನ್ನು ಹೇಳುವವನ ಬಾಯಲ್ಲಿ ಆತನೇ ನಂಬುವುದಾದರೆ, ತನ್ನ ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಇಡುವುದರ ಮೂಲಕ ಆತನು ರಕ್ಷಣೆ ಹೊಂದುತ್ತಾನೆ. ಆಮೆನ್. ಇದು ಎಲ್ಲೆಲ್ಲ ಹೋಗಿ ನೀನು ಕಷ್ಟಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲಮ್ಮ. ಬ್ರದರ್, ಸಹೋದರನೇ, ಅಮ್ಮ, ತಂಗಿ, ಅಕ್ಕಂದ್ರೆ, ನೀವು ಹೋಗಿ ದೇವ್ರನ್ನ ಮೆಚ್ಚಿಸ್ಬೇಕಾಗಿರೋದಿಲ್ಲ. ನೀವು ಇರೋ ಸ್ಥಳದಲ್ಲಿ ನಿಮ್ಮ ಹೃದಯದಿಂದ ದೇವರನ್ನು ನೀವು ನಂಬಿ, ನಿನ್ನ ಬಾಯಿನ ವಾಕ್ಯದಿಂದ ಈತನಿಂದ ನನಗೆ ರಕ್ಷಣೆ ಆಗುತ್ತದೆ ಅಂತ ಹೇಳಿದ ಮಾತ್ರವೇ ನೀನು ರಕ್ಷಣೆ ಹೊಂದುತ್ತೀಯಾ. ಆಮೇಲೆ ರಕ್ಷಣೆ ಹೊಂದಿದ ಕೂಡಲೇ ಏನಾಗುತ್ತದೆ? 2 ಕೊರಿಂಥದವರಿಗೆ ಬರೆದ ಪುಸ್ತಕ 2 ಕೊರಿಂಥ 5:17 ಹೀಗಿರಲಾಗಿ ಪಕ್ಕಿನ ಕೇಳಿ, ಹೇಗಿರಲಾಗಿ ರೀ, ಹೇಗಿರಲಾಗಿ 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 ಹೀಗಿರಲಾಗಿ ಹೇಗಿರಲಾಗಿ ಅಂದ್ರು ಬ್ರದರ್. ಹೇಗಿರಲಾಗಿ ದರಿದ್ರದಿಂದ ತುಂಬಿದಂತ ನಿನ್ನ ಜೀವನ, ಕಷ್ಟ ಕಣ್ಣೀರಿಂದ ತುಂಬಿದಂತ ನಿನ್ನ ಜೀವನ, ಯಾವಾಗ ನೋಡ್ರು ಬಾಧೆ, ಯಾವಾಗ ನೋಡ್ರು ಬಲವೀನ, ಯಾವಾಗ ನೋಡ್ರು ಮನೇಲಿ ಜಗಳ, ಯಾವಾಗ ನೋಡ್ರು ಅದಿಲ್ಲ ಇದಿಲ್ಲ, ಅದು ನಡೀತಾ ಇಲ್ಲ, ಮೇಲಕ್ ಬರ್ಲಕ್ ಸಾಧ್ಯವಾಗ್ತಾ ಇಲ್ಲ. ನನ್ ಮೇಲೆ ಎಷ್ಟೋ ಜನ ಕಣ್ಣು ಏನೋ ಮಾಡ್ತಾರೆ, ಮಂತ್ರ ಮಾಡ್ತಾರೆ, ನಾನು ಹೋಗುವಾಗ ಅದು ನಡೆಯುತ್ತೆ ಇದು ನಡೆಯುತ್ತೆ, ಯಾವುದು ಕಾರ್ಯ ಆಗ್ತಾ ಇಲ್ಲ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ಹೊಸ ಸೃಷ್ಟಿಯಾಗಿದ್ದಾನೆ. ಆಮೆನ್. ಯಾರಲ್ಲಿ? ಕ್ರಿಸ್ತನಲ್ಲಿ ಇರುವುದಾದರೆ. ಗಮನಿಸ್ತಾ ಇದ್ದೀರಾ? ಬೇರೆ ಯಾರು ಅಲ್ಲ, ನೀವು ಕ್ರಿಸ್ತನಲ್ಲಿ ಇರುವುದಾದರೆ ನೀನು ಇನ್ನೂ ಹೊಸ ಸೃಷ್ಟಿ, ನೂತನ. ಹಳೇ ಎಲ್ಲಾ ಕಾರ್ಯಗಳು ಹೋಯಿತು, ನಡೆದಿದೆ ಎಲ್ಲವೂ ನೂತನವಾಯಿತು. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ನಾನೀಗ ಮುಗಿಸ್ತಾ ಇದ್ದೀನಿ. ಕೆಲವು ಪ್ರಶ್ನೆಗಳ ಉತ್ತರ ಬೇಗ ಹೇಳ್ಬೇಕು. ಇವತ್ತೇನ್ ದಿನ? ಕ್ರಿಸ್ಮಸ್. ಯಾರು ಹುಟ್ಟಿದ ದಿವಸ ಕ್ರಿಸ್ಮಸ್? ಏಸು ಹುಟ್ಟಿದ ದಿವಸ ಕ್ರಿಸ್ಮಸ್. ಏಸು ಸ್ವಾಮಿ ಹೇಗೆ ಹುಟ್ರು? ದೇವರ ಆತ್ಮನಿಂದ ದೇವರು ಹುಟ್ರು. ಆಮೇಲೆ ಯಾಕೆ ಆ ದೇವರು ಭೂಮಿಗೆ ಹುಟ್ಟಬೇಕಾಗಿತ್ತು, ಬರ್ಬೇಕಾಗಿತ್ತು? ನನ್ನನ್ನ ರಕ್ಷಿಸಲು, ನನ್ನ ಪಾಪಗಳನ್ನ ತೊಳೆಯಲು, ನನ್ನ ಶಾಪವನ್ನು ನೀಗಿಸಲು ಆತನು ಈ ಭೂಮಿಗೆ. ಚೆನ್ನಾಗಿ ಹೇಳ್ರಿ. ಏನಕ್ಕೆ ಈ ದೇವರು ಭೂಮಿಗೆ ಹುಟ್ಟಬೇಕಾಗಿತ್ತು? ನನ್ನನ್ನ, ನನ್ನ ಪಾಪವನ್ನ, ನನ್ನ ಶಾಪವನ್ನ, ನನ್ನ ಗೆಳೆಗೆ ಬಿದ್ದ ಸ್ಥಿತಿನ, ನಾನು ದರಿದ್ರದಿಂದ ಇರೋಣ ನನ್ನನ್ನ ಶ್ರೀಮಂತವಾಗಿ, ದರಿದ್ರದಿಂದ ಒಂದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿದಲ್ಲ, ಆ ಜನಗಳ ಮುಂದೆ ನನ್ನ ತಲೆಯನ್ನು ಎತ್ತಲು ಆತನು ಈ ಭೂಮಿಗೆ ಬಂದವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಸಾಧಿತು. ನಿನ್ನ ತಲೆ ಎತ್ತಲು ದೇವರಿಗೆ ಅಷ್ಟೇನಾ? ನಿನ್ನ ಆಶೀರ್ವದಿಸುವ ದೇವರಿಗೆ ಅಷ್ಟೇನಮ್ಮ? ನಿನ್ನ ಎಲ್ಲಾ ಸ್ಥಿತಿಗಳನ್ನ ಬದಲಾಯಿಸುವಂತ ದೇವರಿಗೆ ಅಷ್ಟೇನಾ? ಆಮೆನ್. ಹಲ್ಲೆಲೂಯಾ. ಪಾಸ್ಟ್ ಹೇಳಿ. ಪಾಸ್ಟರ್ ಬರ್ತೀರಾ? ಈ ಭೂಮಿಗೆ ಯೇಸು ಸ್ವಾಮಿ ಬಂದಂತ ಕಾರಣ ಏನು? ನನ್ನ ತಲೆಯನ್ನು ಎತ್ತಲು, ನನ್ನ ರಕ್ಷಿಸಲು. ಆಮೇಲೆ ನಾನು ಯಾಕೆ ರಕ್ಷಿಸಬೇಕಾಗಿತ್ತು? ನಾನು ಪಾಪಿಯಾಗಿದ್ದೆ,